स्थिरे पुण्डरीके अम्लानश्रीरमृतविशधीरंशदुःखारयन् आविर्भूयादनगमहिमा मानसे वाचकमीशः परमापतिपूर्णगुणं मुकुन्दं व्यासज्ञविज्ञानसहस्रपादं पूर्णप्रवृत्ति प्रमाद्गुरूंश्च प्रणमामि मूर्ध्ना सर्वेन्द्रियात्मानश्च विष्णुना प्रेरितश्रीशतुष्ट्यर्थं करिष्ये कर्मचाखिलम् नारायणं गुरुं जगदेकनाथं दत्तप्रियं सकललोकनमस्कृतं च त्रैगुण्यवर्जितमजं विपुमाद्युमीशं वन्दे भवन्नमरासुरसिद्धवन्द्यं मुकोऽप्यप्रसादेन मुकुन्दशयनायते राजराजायते रुद्रोराजलिङ्गं तमाश्रये तपस्वाध्यायशुश्रूषा कृष्णपूजारतन्मये विश्वेशमिष्टदं वन्दे परिव्राट्चक्रवर्तिं स्वस्तिस्तुपरं हरिः ओम्। ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿಕೊಟ್ಟ ಸಂಗತಿಗಳನ್ನು ಹೇಳಿ, ಅಂದರೆ ಮೂಲದಲ್ಲೇ ಋಗ್ವೇದ ಸಾಮ ಒಟ್ಟಿಗಿತ್ತು. ಆದರೆ ಆಮೇಲೆ ಮನುಷ್ಯನಿಗೆ ಅದನ್ನು ಬೇರ್ಪಡಿಸಿಕೊಂಡು ತಾನೇ ವಿಭಾಗ ಮಾಡಿ ಓದುವ ಶಕ್ತಿ ಇಲ್ಲದೆ ಹೋದಾಗ ಅದನ್ನು ಬೇರೆನೇ ಮಾಡಿ. ಮೊದಲು ಒಟ್ಟಿಗೆ ಇದ್ದಲ್ಲ, ಅವರವರಿಗೆ ಬೇಕಾದ್ದನ್ನು ಮಾತ್ರ ಮಂತ್ರಗಳನ್ನು ತೆಕ್ಕೊಂಡು ಓದುವುದಾಗ್ತಿತ್ತು. ಈ ಮಂತ್ರ ಆದ್ಮೇಲೆ ಈ ಮಂತ್ರ ಆಗಬೇಕು, ಈ ನಿಯಮಗಳೆಲ್ಲ ಅಲ್ಲಿ ಉಲ್ಲೇಖ ಇರಲಿಲ್ಲ. ಕೆಲವೊಂದ್ಸರ್ತಿ ಸಾಮವೇದದಲ್ಲಂತೂ ಋಗ್ವೇದದ ಯಜುರ್ವೇದದ್ದೇ ಮಂತ್ರಗಳಾದ್ರಿಂದ ಅವರದನ್ನು ಸಾಮಕ್ಕೆ ಯಾವ್ದು ಬೇಕೋ ಅದನ್ನ ತಗೊಳ್ತಾರೆ, ಹಾಡ್ತಾರೆ, ಮುಗಿಸ್ತಾರೆ. ಅದು ನಿಮಗೆ ಹಳೇ ಕಾಲದ ವೇದದ ಪುಸ್ತಕ ನೋಡಿದರೆ ಅದರಲ್ಲಿ ನಿಮಗೆ ಪದಚ್ಛೇದ, ದಂಡ, ಸ್ವರಿತ, ಉದಾತ್ತ, ಬರೀ ಉದಾತ್ತ ಮಾತ್ರ ಹಾಕಿರ್ತಾರೆ. ಉಳಿದಿದ್ದೆಲ್ಲ ನಾವು ಊಹಿಸ್ಬೇಕು ಓದುವಾಗ. ಉದಾತ್ತ ಆದ್ಮೇಲೆ ಬಂದ ಅನುದಾತ್ತ ಸ್ವರಿತ ಆಗುತ್ತೆ, ಅನುದಾತ್ತ ಆದ್ಮೇಲೆ ಬಂದ ಅನುದಾತ್ತ ಅನುದಾತ್ತವಾಗಿ ಇರುತ್ತೆ, ಮತ್ತು ಅನುದಾತ್ತ ಬಂತು ಅಂದರೆ ಪ್ರಚಯ ಆಗುತ್ತೆ. ಯಾವುದು ಉದಾತ್ತದ ಪೂರ್ವದಲ್ಲಿ ಇದ್ರೆ ಅದು ಅನುದಾತ್ತವಾಗಿ ಉಳಿಯುತ್ತೆ. ಹೀಗೆ ಅದಕ್ಕೊಂದು ಬರೀ ಉದಾತ್ತ ನೋಡಿ ಉಳಿದಿದ್ದೆಲ್ಲ ಅವನು ಊಹಿಸಬೇಕಿತ್ತು. ಅಂದರೆ ಪದಗಳಲ್ಲಿ ಅಂತ್ಯೋದಾತ್ತ, ಆದ್ಯುದಾತ್ತ ಅಂತೆಲ್ಲ ಪದಗಳಲ್ಲಿ ಈ ಪದದಲ್ಲಿ ಮೊದಲನೇ ಅಕ್ಷರ ಉದಾತ್ತನೋ, ಎರಡನೇ ಅಕ್ಷರ ಉದಾತ್ತನೋ, ಮೂರನೇ ಅಕ್ಷರ ಉದಾತ್ತನೋ ಅಂತ ಅವರು ಅದನ್ನು ಅಷ್ಟೇ ಹೇಳಿರ್ತಾರೆ. ಇದು ಅಂತ್ಯೋದಾತ್ತ ಅಂತ ಆದರೆ ಹೇಗಾಗುತ್ತೆ, ಇದು ಆದ್ಯುದಾತ್ತ ಆದರೆ ಹೇಗಾಗುತ್ತೆ ಅನ್ನುವ ಎನ್ನುವ ಈ ವಿಶೇಷ ವಿವರಗಳನ್ನೆಲ್ಲ ನಾವು ಇವತ್ತು ಮುದ್ರಣೆ ಮಾಡಿ, ಅಂದರೆ ಚಿಹ್ನೆನೆ ಹಾಕಿ, ಎರಡು ದಂಡ ಹಾಕಿ ಇದು ಸ್ವರಿತ, ಇದು ಉದಾತ್ತ, ಇದು ಅನುದಾತ್ತ ಅಂತೆಲ್ಲ ಹಾಕ್ತೇವೆ. ಅಲ್ಲಿರುವ ಹಾಗೆ ನೀವು ನೋಡಿದರೆ ಅದು ಉದಾತ್ತ ಸ್ವರಿತ ಇರುವುದಿಲ್ಲ. ಅದರ ದೀರ್ಘ ಇದ್ದಾಗ ಉದಾತ್ತವೇ ಮತ್ತೆ ಸ್ವರಿತದ ರೂಪದಲ್ಲಿ ಪ್ರಯೋಗ ಆಗುತ್ತೆ ಇತ್ಯಾದಿಗಳನ್ನೆಲ್ಲ ನಾವು ಇತ್ತೀಚೆಗೆ ಅದರ ವಿಶೇಷಗಳನ್ನು ಗಮನಿಸ್ತಾ ಇದ್ದೇವೆ. ಅಂದರೆ ಬರ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತ. ಉಪವೇದಗಳು ಋಗ್ವೇದಕ್ಕಾಗುವಾಗ ಸ್ಥಾಪತ್ಯ ವೇದ, ಯಜುರ್ವೇದಕ್ಕಾಗುವಾಗ ಗಂಧರ್ವ ವೇದ ಅಲ್ಲ ಧನುರ್ವಿದ್ಯಾ ವೇದ, ಸಾಮಕ್ಕಾಗುವಾಗ ಗಂಧರ್ವ ವೇದ, ಗಾಂಧರ್ವ ವೇದ, ಅಥರ್ವಕ್ಕಾಗುವಾಗ ಆಯುರ್ವೇದ. ಹೀಗೆ 4 ವೇದಗಳಿಗೆ ಉಪವೇದ ಇದೆ. ಸ್ಥಾಪತ್ಯ ವೇದ ಅಂದರೆ ಶಿಲ್ಪಿಗಳು ಇಂಜಿನಿಯರಿಂಗ್ ಇತ್ಯಾದಿಗಳೇನು ಕಟ್ಟಡ ಕಟ್ಟುವುದಿರ್ಬೋದು ಅಥವಾ ಬಿಲ್ಡಿಂಗ್ ವ್ಯವಸ್ಥೆ ಇರ್ಬೋದು, ದೇವಸ್ಥಾನ ಕಟ್ಟುವುದಿರ್ಬೋದು, ಇದೆಲ್ಲ ಸ್ಥಾಪತ್ಯ ವೇದದಲ್ಲಿ ನಿರೂಪಣೆಗೊಳ್ತಾರೆ. ಧನುರ್ವೇದ ಯುದ್ಧ, ಧನುಸ್ಸನ್ನು ಬಳಸುವ ರೀತಿ ಅಥವಾ ರಾಜ್ಯಭಾರ, ರಾಜನೀತಿ ಎಲ್ಲವೂ ಯಜುರ್ವೇದದ ಭಾಗ. ಸಾಮವೇದದಲ್ಲಿ ಸಂಗೀತ, ಗಾಂಧರ್ವ ಅಂದರೆ ಸಂಗೀತ. ಅದರಿಂದಾಗಿ ನಿಮಗೆ ಗೊತ್ತಿದೆ ಸಾಮದಲ್ಲಿರುವ ಸ್ವರಗಳಿಂದಲೇ
ಸಂಗೀತ ಹುಟ್ಟಿಕೊಂಡದ್ದು. ಅಥರ್ವಣ ಅಥವಾ ಅಥರ್ವ ವೇದ, ನೀವು ಅದರಲ್ಲಿ ಮಂತ್ರಗಳನ್ನೆಲ್ಲ ಗಮನಿಸಿದ್ರೆ ಕೈಕಾಲು ಮುರಿದಾಗ ಹೊಲಿಯುವುದು ಹೇಗೆ, ಸೇರಿಸುವುದು ಹೇಗೆ, ಗಾಯ ಆದರೆ ಅದನ್ನು ಆ ಕಲೆ ಉಳಿಯದಂತೆ ಮದ್ದು ಮಾಡುವುದು ಹೇಗೆ ಅಂತೆಲ್ಲ ಅಥರ್ವ ವೇದದಲ್ಲೂ ಮಂತ್ರಗಳಿವೆ. ಅದರನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಋಷಿಗಳು ಮತ್ತೆ ಅದರ ಪೂರ್ಣ ಅಂದರೆ ಲೋಕದ ಅನುಭವದ ಜೊತೆಗೆ ಆಯುರ್ವೇದದ ಗ್ರಂಥವನ್ನು ರಚನೆ ಮಾಡಿಕೊಟ್ಟರು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ವೇದದ್ದೇ ಉಪವೇದದ ಭಾಗವಾಗಿ ನಮಗೆ 4 ಅಂಶಗಳು ಸಿಗ್ತವೆ. ಹಯಗ್ರೀವ ಮತ್ತು ಜ್ಞಾನದ ಅನೇಕ ಮುಖಗಳನ್ನು ಚತುರ್ಮುಖನಿಗೆ ಬೋಧಿಸ್ತಾ ಮೊದಲು ಆಯಾ ನಾಮಗಳಿಂದ ನಾನು ಯಾಕೆ ಪ್ರತಿಪಾದ್ಯ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ವ್ಯಾಪಕತ್ವಾದ ವಿಷ್ಣು ವಿಶಿಷ್ಟ ಪ್ರಾಣನಾದಿತಃ ವಿಶಿಷ್ಟ ಸುಖವತ್ವಾದೇ ಅದು ವಿಷ್ಣುರಹಂಶುತಃ. 3 ಕಾರಣಗಳಿಂದ ನಾನು ವಿಷ್ಣು. ಒಂದು ವ್ಯಾಪಕತ್ವ, ಎಲ್ಲ ಕಡೆ ವಿಷಕ್ಕೆ ಸರ್ವತ್ರ, ಎಲ್ಲ ಕಡೆ ತುಂಬಿದ್ದಾನೆ, ಅದರಿಂದಾಗಿ ಅವನನ್ನು ವಿಷ್ಣು ಅಂತ ಕರೀತಾರೆ. ವಿಶಿಷ್ಟ ಪ್ರಾಣನಾದಿತಃ, ವಿಶಿಷ್ಟವಾದ ರೀತಿಯಲ್ಲಿ ಜಗತ್ತನ್ನು ಪ್ರೇರೇಪಣೆ ಮಾಡಿದವ. ಪ್ರಾಣನಾದಿತ, ಪ್ರಾಣನಾದ ನೋದನ ಅಂದರೆ ಪ್ರೇರೇಪಿಸುವುದು, ವಿಶಿಷ್ಟವಾದ ರೀತಿಯಲ್ಲಿ ಪ್ರೇರೇಪಿಸುವುದು. ಯಾಕೆಂದರೆ ಬೇರೆ ಎಲ್ಲರೂ ಒಂದೋ ವಸ್ತುವಿನಿಂದ ಹೊರಗೆ ಇದ್ದು ಪ್ರೇರೇಪಿಸಬೇಕು, ಅಥವಾ ನಮ್ಮಲ್ಲಿ ಈ ಉತ್ಸವಗಳಿಗೆಲ್ಲ ತಕ್ಕಿರಾಯ ಅಂತ ಮಾಡಿಕೊಂಡು ಒಳಗಿನಿಂದ ಕುಣಿತಾ ಇರ್ತಾನೆ, ಆಮೇಲೆ ಗೊಂಬೆ ಕುಣಿತಾ ಇರ್ತಾನೆ, ಅದರ ಒಳಗೆ ನಿಂತು ಕುಣಿಬೇಕು, ಆಗ ಅದು ಕುಣಿಯಂತೆ. ಆದರೆ ಎಲ್ಲದರೊಳಗೆ ನಿಂತು ಕುಣಿಲಿಕ್ಕೆ ಬರಲ್ಲ. ದೇವತೆಗಳಾದರೂ ಕೂಡ ಅವರಿಗೊಂದು ಕಾಲದ ಮಿತಿ ಇದೆ. ಇಂಥ ಸಮಯದಲ್ಲಿ ಮಾತ್ರ ಅವನಿಗೆ ಕರ್ಮ ಫಲ ಇದ್ದಾಗ ಮಾತ್ರ ಅವರು ಫಲ ಕೊಡ್ಬೋದಷ್ಟೇ ಹೊರತು ಬೇರೆ ಸಮಯದಲ್ಲಿ ನಂಗೆ ಕೊಡ್ಲಿಕ್ಕಾಗುತ್ತೆ ಅಂತ ಕೊಡ್ಲಿಕ್ಕೆ ಬರಲ್ಲ. ಆದ್ರಿಂದಾಗಿ ಉಳಿದ ದೇವತೆಗಳ ಬರುವಿಕೆ ಭಗವಂತನಂತೆ ವಿಶಿಷ್ಟ. ಯಾಕಂದ್ರೆ ಅವರನ್ನು ಹೊತ್ತವನವನೇ. ಯಾವೆಲ್ಲ ಉಳಿದ ದೇವತೆಗಳು ಲೋಕದಲ್ಲಿ ನಮಗೆ ಅನೇಕ ಕಾರ್ಯಕಾರಗಳನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ, ಅವರನ್ನು ಹೊತ್ತು ನಿಂತವನವನೇ. ಅದರಿಂದಾಗಿ ವಿಷ್ಣು ಶಬ್ದದಿಂದ ಉಳಿದ ಎಲ್ಲದಕ್ಕಿಂತ ವಿಶಿಷ್ಟವಾಗಿ ಪ್ರೇರಣೆ ಮಾಡುವಂತಹ ಶಕ್ತಿ ಅದು ವಿಷ್ಣು. ವಿಶಿಷ್ಟ ಸುಖವತ್ವ ಕೊನೆಯದ್ದು. ಅಂದ್ರೆ ಇಲ್ಲಿ ಹೇಳಿದ ಕೊನೆಯದು ವಿಷ್ಣು ಶಬ್ದಕ್ಕೆ ವಿಶ್ವಂ ವಿಷ್ಣು ಅಂತ ಆ ಸಹಸ್ರನಾಮದ ಅರ್ಥವನ್ನು ನೋಡುವಾಗ 100 ಅರ್ಥಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆಚಾರ್ಯರೇ ಸರ್ವಮೂಲಗಳಲ್ಲಿ ವಿವರಣೆ ಕೊಟ್ಟದ್ದನ್ನು ನಾವು ನೋಡ್ತೇವೆ. ವಿಶಿಷ್ಟ ಸುಖ, ಲೋಕದ ಸುಖ ಅದು ದುಃಖ ಸಹಿತವಾದದ್ದು. ಏನೇ ಸುಖ ಆದರೂ ಅದನ್ನು ಓವರ್ ಆದರೆ ಅದು ಅನಾರೋಗ್ಯಕ್ಕೋ ಅಸಮಾಧಾನಕ್ಕೂ ಕಾರಣ ಆಗುತ್ತೆ. ಆದರೆ ಯಾವ ಸುಖ ಬೇರೆದನ್ನು ಬಯಸುವುದಿಲ್ಲ, ವಸ್ತುವನ್ನು, ಸ್ವತಂತ್ರವಾದ ಸುಖ, ಮತ್ತು ಅದು ಎಷ್ಟು ಸುಖವನ್ನು ಅನುಭವಿಸಿದ್ರು ಬೋರ್ ಆಗುವುದಿಲ್ಲ. ಯಾಕಪ್ಪ ಈ ಸುಖವು ಜಾಸ್ತಿ ಆದರೆ ಕೆಲವರಿಗೆ ತಡ್ಕೊಳ್ಳಿಕ್ಕಾಗಲ್ಲ. ನಾವು ಅನ್ಕೊಳ್ಳೋದೇನು, ಶ್ರೀಮಂತರಿಗೆಲ್ಲ ಸುಖವಾಗಿರ್ತಾರೆ, ಆದ್ರೆ ಅವರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ. ಅವ್ರಿಗೆಲ್ಲ ಎದುರುಗಡೆ ಇರುತ್ತೆ, ತಿನ್ಲಿಕ್ಕೆ ಆಗ್ತಾ ಇರಲಿ, ಎಲ್ಲ ಸಂಪತ್ತಿರುತ್ತೆ, ಒಂದು ಭೋಗಿಸ್ಲಿಕ್ಕೆ 100 ಕೇಸ್ಗಳು ಅಥವಾ 100 ಜನ ಅದಕ್ಕೆ ದಾಯಾದಿಗಳು, ನೆಮ್ಮದಿಯಿಂದ ಒಂದು ತುತ್ತನ್ನು ಹಾಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಸುಖ ಅನ್ನೋದು ವಸ್ತುವಿನಿಂದ ನಿರ್ಣಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವನು ಪಡೆದು ಬಂದದ್ದಾದರೆ ಮಾತ್ರ ಆ ಸುಖವನ್ನು ಅವನು ಹೊಂದುತ್ತಾನೆ. ಅದರಿಂದಾಗಿ ಅಹಂ ವಿಷ್ಣು ಇತಿ ಶ್ರುತ, ಅದರಿಂದಾಗಿ ನನ್ನನ್ನು ವಿಷ್ಣು ಅಂತ ಕರೀತಾರೆ. ಸೃಷ್ಟಿಕಾಲೇ ಮಯಾ ಸೃಷ್ಟಂ ವಿಶ್ವಂ ಸ್ಥಾವರ ಜಂಗಮಂ ತಸ್ಯಾಹಂ ವ್ಯಾಪಕತ್ವಾಚ್ಚ ಬಹಿರಂತರ್ವ್ಯವಸ್ಥಿತಃ. ಸೃಷ್ಟಿಯ ಸಂದರ್ಭ ಬಂದಾಗ ಚಲಿಸುವ ಮತ್ತು ಚಲಿಸದ ಎರಡೂ ಥರದ ಜಗತ್ತನ್ನು ನಾನು ನಿರ್ಮಾಣ ಮಾಡಿ ಅದರ ಒಳಗೆ ಹೊರಗೆ ಎರಡೂ ಕಡೆ ಇದ್ದು ಹೊರತೇನೆ. ಅದರಿಂದಾಗಿ ನನ್ನನ್ನು ವಿಷ್ಣು ಅಂತ ಕರೀತಾರೆ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನುವುದು ವೇದವೇ ಹೇಳಿದ ಸಂಗತಿ. ಅಪರಿಚ್ಛಿನ್ನ ರೂಪೋತಃ ಪರಿಚ್ಛಿನ್ನ ಇವಾಭವಂ ಭೂಯೋ ನಿರುದ್ಧ ರೂಪೇಣ ತದ್ವಸ್ತು ವಿಚೇಷ್ಟಕಃ.
ವಸ್ತುತಃ ಭಗವಂತನಿಗೆ ಒಂದು ಮಿತಿ ಇಲ್ಲ, ಅಪರಿಚ್ಛಿನ್ನ. ಅಪರಿಚ್ಛಿನ್ನ ಅಂದರೆ ದೇವರು ಎಲ್ಲಿ ತನಕ ಇದ್ದಾನೆ ಯಾರಿಗೂ ಊಹಿಸ್ಲಿಕ್ಕಾಗಲ್ಲ. ಎಲ್ಲಿ ತನಕ ಅಂದರೆ ದೇಶದಿಂದಲೂ ಕಾಲದಿಂದಲೂ ಅವನನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಪರಿಚ್ಛಿನ್ನ. ಆದರೂ ನಮಗೋಸ್ಕರ ಅವತಾರಗಳಲ್ಲಿ ಒಂದು ಸಣ್ಣ ರೂಪ ತೊಟ್ಟು ಬರ್ತಾನೆ. ಎಂಥ ದೊಡ್ಡ ಕರುಣೆ ಅಲ್ವ. ನಮಗೆ ಅವನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇಲ್ಲ. ನಮ್ಗೆ ಈ ಕಣ್ಣಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ್ದು ಬಿಟ್ಟರೆ ಬೇರೆ ಕಾಣುವುದಿಲ್ಲ. ಆದರೂ ಭಗವಂತ ನನ್ನ ಮೇಲಿನ ಕರುಣೆಯಿಂದ ತನಗೆ ಅಂತ ಶರೀರ ಇಲ್ಲದೇ ಇದ್ದು, ಶರೀರ ಇದ್ರೆ ಹೇಗೆ ಕಾಣ್ತಿತ್ತು ಅದನ್ನು ಈ ಕಣ್ಣಿಗೆ ಕಾಣುವಂತೆ ಮಾಡಿ ಅನೇಕ ಅವತಾರಗಳನ್ನು ತೊಟ್ಟು ಲೋಕದಲ್ಲಿ ಲೋಕನೀತಿಯನ್ನು, ಮಾನವ ಶಿಕ್ಷಣವನ್ನು, ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು, ದೀರ್ಘಕಾಲದ ದೇವತೆಗಳಿಂದಲೂ ಪರಿಹರಿಸಲಿಕ್ಕೆ ಆಗದೇ ಇದ್ದಂತಹ ಅನೇಕ ಅನರ್ಥಗಳನ್ನು ಅವತಾರಗಳಲ್ಲಿ ಕೃಷ್ಣನೋ, ರಾಮನೋ, ಪರಶುರಾಮನೋ, ವಾಮನನೋ ಯಾರೋ ಒಂದು ರೂಪದಿಂದ ಬಂದು ಪರಿಹಾರ ಮಾಡಿದ್ದಾನೆ. ಹೀಗೆ ವಸ್ತುತಃ ಅವನಿಗೆ ಒಂದು ಇಷ್ಟೇ ಜಾಗದಲ್ಲಿ ಇರಬೇಕಾದವನ್ನಂತಿಲ್ಲ ಅವನಿಗೆ. ಆದರೆ ನಮಗೋಸ್ಕರ ಪರಿಚ್ಛಿನ್ನ ಇವ ಅಭವಂ, ನಮಗೋಸ್ಕರ ಒಂದು ಸಣ್ಣ ರೂಪದಿಂದ ಕಾಣಿಸಿಕೊಳ್ತಾನೆ, ಮಗುವಾಗಿ ಕಾಣಿಸಿಕೊಳ್ತಾನೆ, ವಿವಾಹ ಮಂಟಪದಲ್ಲಿ ಕಾಣಿಸಿಕೊಂಡು ಗೃಹಸ್ಥನಂತೆ ಕರ್ತವ್ಯ ನಿರ್ವಹಣೆ ಮಾಡುವುದು ಗೊತ್ತಾಗುತ್ತೆ, ಯುದ್ಧ ಮಾಡುತ್ತಾನೆ. ಇದೆಲ್ಲವೂ ಕೂಡ ಅವನಿಗೆ ಅಗತ್ಯ ಇಲ್ಲದೇ ಇದ್ರೂ ಕೂಡ ಸಯಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಏನ್ ಮಾಡ್ತಾರೋ ಅದನ್ನು ಲೋಕ ಅನುಸರಿಸುತ್ತೆ ಅನ್ನುವ ನಿಯಮಕ್ಕೆ ಅನುಗುಣವಾಗಿ ಯಾವುದನ್ನು ಉದಾಸೀನ ಮಾಡದೆ ಲೋಕದ ಹಿತಕ್ಕಾಗಿ, ಉಪದೇಶಕ್ಕಾಗಿ ಇಂತಹ ಕರ್ತವ್ಯವನ್ನು ಮಾಡುತ್ತಾನೆ. ಮತ್ತು ತತ್ತದ್ ವಸ್ತು ವಿಚೇಷ್ಟಕ, ಪ್ರತಿಯೊಂದು ವಸ್ತುವಿನಲ್ಲೂ ಆ ವಸ್ತುವಿನಲ್ಲಿ ಯಾವ ಗುಣ ಪ್ರಕಟಗೊಳ್ಳಬೇಕು ಅದನ್ನು ತೋರಿಸ್ತಾನೆ. ಜೇನು ಹುಳ ಜೇನನ್ನು ಮಾತ್ರ ಸ್ವೀಕಾರ ಮಾಡುತ್ತೆ, ಗಿಡಕ್ಕೆ ಅಥವಾ ಹೂವಿಗೆ ಯಾವ ರೀತಿಯಿಂದಲೂ ಹಾನಿ ಮಾಡಲ್ಲ. ಜೇಡ ಅತ್ಯಂತ ಸುಂದರವಾದ ಕಲೆ ಕಟ್ಟುತ್ತೆ, ಆ ಕಲೆಯನ್ನು ಬೇರೆ ಯಾರಿಗೂ ಹೇಳಿಕೊಡ್ಲಿಲ್ಲ, ಅದರದ್ದು ಒಂದು ಎಕ್ಸ್ಕ್ಲೂಸಿವ್ ಅದು. ಹೀಗೆ ಒಂದೊಂದು ಪ್ರಾಣಿಯಿಂದ ನೀವು ಗಮನಿಸಿದ್ರೆ ಅದರದ್ದೇ ಆದ ಒಂದು ವಿಶಿಷ್ಟ ಗುಣಗಳಿವೆ. ತತ್ತದ್ ವಸ್ತುವಿನಲ್ಲಿ ನಿಂತು ತತ್ತದ್ ವಸ್ತುವಿನ ಗುಣಗಳನ್ನೇ ಪ್ರಚೋದಿಸುವಂತಹ ಕೆಲಸವನ್ನು ಭಗವಂತ ಮಾಡುತ್ತಾನೆ. ಅದರಿಂದಾಗಿ ಅವನನ್ನು ವಿಷ್ಣು ಅಂತ ಕರೆದರು. ಸರಿ, ಕೆಲಸ ಅಲ್ಲಿ 40 ವೋಲ್ಟೇಜ್ ಇದ್ದಾದ್ರೆ ಅಷ್ಟೇ ಬೆಳಕು, 20 ವೋಲ್ಟೇಜ್ ಇದ್ದಾದ್ರೆ ಅಷ್ಟೇ ಬೆಳಕು, 0 ವೋಲ್ಟೇಜ್ ಇದ್ದಾದ್ರೆ ಅಷ್ಟೇ ಬೆಳಕು. ಸರಿ, ಯಾಕೆ ಕೊಡಬೇಕು? ಕೊಡೋದ್ರಿಂದ ಅವನಿಗೆ ಏನು ಲಾಭ? ಎತ್ತರ ತ್ರಿಸರ್ಗೋ ವೃಷ. ಹಾಗಾದ್ರೆ ಲಾಭ ಇಲ್ಲದೆ ಇದ್ರೆ ಲೋಕದಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳುದಲ್ವಾ? ಆ ನಿಯಮ ಹಾಳಾಯ್ತಲ್ವ? ಅಂದ್ರೆ ದೇವರಿಗೆ ಲಾಭ ಇಲ್ಲದೆ ಇದ್ರೆ ನಮ್ಗೆ ಲಾಭ ಇಲ್ವಾ? ನಮ್ಮ ಲಾಭಕ್ಕೋಸ್ಕರ ದೇವರು ಇಳಿದು ಬರ್ತಾನೆ, ಅವನಿಗೆ ಲಾಭ ಇರಬೇಕು ಅಂತಿಲ್ಲ. ಈಗ ನಾವು ಕೂಡ ಎಷ್ಟೋ ಸರ್ತಿ ನಮ್ಗೇನು ಲಾಭ ಇಲ್ಲದೆ ಕೂತ್ಕೊಳ್ರಿ, ಅವರಿಗಾದ್ರೂ ಉಪಯೋಗ ಆಗುತ್ತೆ ತಗೊಳ್ಳಿ ಅಂತ ನಾವು ಬಿಡ್ತೇವೆ. ನಮ್ಗೆ ವೈಯಕ್ತಿಕವಾಗಿ ಏನೂ ಲಾಭ ಇಲ್ಲದೆ ಇದ್ರು ಅವರಿಗಾದ್ರೂ ಅದು ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಖುಷಿ ಆಗುತ್ತೆ. ಅವರಿಗೆ ಉಪಯೋಗಕ್ಕೆ ಬಂತು ಅನ್ನೋದೇ ಖುಷಿ. ಸಾಮಾನ್ಯ ಮನುಷ್ಯನಿಗೆ ಇಷ್ಟು ಇನ್ನೊಬ್ಬರ ಖುಷಿಯನ್ನು ನೋಡಿ ಒಂದು ಆನಂದ ಪಡುವುದಿದೆ ಅಂತಂದ ಮೇಲೆ ಭಗವಂತನಿಗೆ ಅಷ್ಟು ದೊಡ್ಡ ವ್ಯಕ್ತಿತ್ವದವನಿಗೆ ಆ ಗುಣ ಅವನಿಂದ ತಾನೇ ನಮಗೆ ಬರಬೇಕು. ಅವನಲ್ಲಿ ಇಲ್ಲದೆ ಇದ್ದದ್ದು ನಮ್ಮಲ್ಲಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಆದ್ರಿಂದ ತತ್ತತ್ ಶಕ್ತಿ ಪ್ರದೋ ನಿತ್ಯಂ ತತ್ತತ್ ಕರ್ಮಾನುಸಾರತಃ. 2 ಕಾರಣ. ಒಂದು, ಜೀವಕ್ಕೆ ಪ್ರಯೋಜನ. 2ನೇದ್ದು, ಆ ಜೀವ ತನ್ನ ಕರ್ಮಕ್ಕನುಸಾರವಾಗಿಯೇ ಫಲವನ್ನು ಉಣ್ಣಬೇಕು ಅಂತಿರುವುದಾದ್ರಿಂದ ಭಗವಂತ ಅದರಲ್ಲಿ ತನ್ನ ಕೈ ಚಳಕ ಏನೂ ತೋರಿಸುವುದಿಲ್ಲ. ಅದಕ್ಕೇನು ಉಣಿಸ್ಬೇಕೋ ಅಷ್ಟನ್ನೇ ಉಣಿಸ್ತಾನೆ. ಸರ್ವತ್ರಾವಸ್ಥಿತೇ ಏವಂ ಅನಿರುದ್ಧ ಇತಿ ಸ್ಮೃತಃ. ಯಾವ ಜೀವಿಯ ಅನುಭವದ ಸಂಗತಿಯನ್ನು ಕೂಡ ಯಾರಿಗೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ತಡೆಯದಂತೆ ಅದಕ್ಕೆ ಬೇಕಿರುವ ಅನುಭವವನ್ನು ಕೊಡ್ತಾನೆ. ಅದರಿಂದಾಗಿ ಯಾರಿಗೂ ತಡಿಲಿಕ್ಕಾಗುವುದಿಲ್ಲ. ಅದರಿಂದಾಗಿ ಅವನನ್ನು ಅನಿರುದ್ಧ ಅಂತ ಕರೆದು. ನಿರುದ್ಧ ಅಂದ್ರೆ ತಡೆಯಬಹುದಾದದ್ದು, ಅನಿರುದ್ಧ ಅಂದ್ರೆ ಅವನನ್ನು ತಡೆಯೋರೇ ಇಲ್ಲ.
ಯಾವ ಕೆಲಸವನ್ನು ಬೇಕಾದರೂ ಯಾವ ಕಾಲದಲ್ಲಿ ಬೇಕಾದರೂ ಯಾರ ಅಪೇಕ್ಷೆಯೂ ಇಲ್ಲದೆ ನಿರಂತರ ಮಾಡಬಲ್ಲಂತಹ ವ್ಯಕ್ತಿತ್ವ ಅವನದ್ದು ಅಂತ ದೇವರಿಗೆ ಘಟ ಅಂತ ಹೆಸರು. ನಮಗೆ ಘಟ ಅಂದ್ರೆ ಮಡಿಕೆ. ಘಟ ಅನ್ನೋದು ಯಾಕೆ ಹೆಸರು? ದೇವರಿಗೆ ಎಲ್ಲವನ್ನು ಘಟಿಸುವಂತೆ ಮಾಡ್ತಾನೆ, ಅದರಿಂದ ಅವನಿಗೆ ಘಟ ಅಂತ ಹೆಸರು. ನಾವು ಕೆಲವೊಮ್ಮೆ ಹೇಳುದುಂಟು, ಪಕ್ಕ ಅವ್ರು ಅಲ್ಲಾಡುದಿಲ್ಲ ಅಂದ್ರೆ ಅದು ಘಟ ಮಾರ ಅಂದ್ರೆ ಅದು ಪಕ್ಕ ಯಾರ ಕೈಗೂ ಬಾಗೋದಿಲ್ಲ, ಹೇಳಿದ್ ಕೇಳುದಿಲ್ಲ, ಸ್ವಲ್ಪ ಎಲ್ಲ ನಂದೇ ಆಗಬೇಕು ಅಂತ ನಡೆಯೋರು ಅನ್ನೋ ರೀತಿಯಲ್ಲಿ ದೇವರಲ್ಲಿ ಆ ಘಟಾಕಾರವನ್ನು ಹುಟ್ಟಿಸಿ ಘಟಿಸುವಂತೆ ಮಾಡುವಂತಹ ಶಕ್ತಿ ಅವನಲ್ಲಿ ಇದೆ. ಅದರಿಂದಾಗಿ ಅವನನ್ನ ಘಟಸ್ಥಂ. ಮತ್ತೇನು ಅಂದ್ರೆ ಘಟ ಮಾತ್ರ ಅಲ್ಲ, ಘಟದ ಆಕಾರವೂ ಅವನಿಂದಲೇ ಇದೆ. ಹಾಗಾದ್ರೆ ದೇವರ ಆಕಾರ ಯಾವುದು? ದೇವರಿಗೆ ಅಂತ ಒಂದು ಆಕಾರ ಬೇಕಿಲ್ಲ. ಹಾಗಾದ್ರೆ ಆಕಾರ ಇಲ್ಲ ಅಂತ ಅರ್ಥನ? ಒಂದು ರೀತಿಯಲ್ಲಿ ಹಾಗೆ ಇಟ್ಕೊಳ್ಳಿ ಬೇಕಿದೆ. ನಿರಾಕಾರ ಅನ್ನೋದನ್ನು ಹೇಳ್ತಾರೆ ಶಾಸ್ತ್ರಕಾರರು. ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ತಥಾರ ಸಂಯುಕ್ತಮ ಗಂಧವಚ್ಚಯತ್ ಇತ್ಯಾದಿಗಳಲ್ಲಿ ಹೇಳುತ್ತಾರೆ. ಯಾವುದಕ್ಕೆ ಆಕಾರ ಇಲ್ವೋ, ಈಗ ನಿರಾಕಾರ ಅಂತ ನಾವು ಲೋಕದಲ್ಲೂ ಕೆಲವು ವಸ್ತುಗಳಿಗೆ ಬಳಸ್ತೇವೆ ಆ ಶಬ್ದವನ್ನು. ನೀರಿದೆ, ನೀರಿಗೆ ಆಕಾರ ಉಂಟಾ? ಇಲ್ಲ. ಆದರೆ ವಿಜ್ಞಾನದ ಪ್ರಕಾರ ಯಾವುದಕ್ಕೆ ಆಕಾರ ಇಲ್ವೋ ಅದು ಕಾಣುವುದಿಲ್ಲ. ನೀರು ಕಾಣ್ತಿದೆ, ಮತ್ತೆ ಆಕಾರ ಇಲ್ಲ ಅಂತ ಹೇಗೆ ಹೇಳಿದ್ವಿ? ಹಾಗಾದ್ರೆ ಏನರ್ಥ? ನೀವು ಲೋಟೆಗೆ ಹಾಕಿದ್ರೆ ಲೋಟೆ ಆಕಾರ, ತಟ್ಟೆಗೆ ಹಾಕಿದ್ರೆ ತಟ್ಟೆ ಆಕಾರ, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಆಕಾರ, ಕೊಡದಲ್ಲಿ ಹಾಕಿದ್ರೆ ಕೊಡದ ಆಕಾರ, ದೊಡ್ಡ ತಳಿಗೆಯಲ್ಲಿ ಹಾಕಿದ್ರೆ ತಳಿಗೆ ಆಕಾರ, ದೊಡ್ಡ ಕಡಾಯಿಗೆ ಹಾಕಿದ್ರೆ ಕಡಾಯಿ ಆಕಾರ, ಎಲ್ಲೋ ಕೊಳದಲ್ಲಿ ಇಟ್ಟಿದ್ರೆ ಕೊಳದ ಆಕಾರ. ಎಲ್ಲ ಆಕಾರವೂ ಅದಕ್ಕಿದೆ. ನಿಮ್ಮ ಸಣ್ಣ ಉದ್ಧರಣೆಯಿಂದ ಹಿಡಿದು ಸಮುದ್ರದ ತನಕದ ಎಷ್ಟೆಲ್ಲ ಬೇರೆ ಬೇರೆ ತರದ ಆಕೃತಿಗಳಿವೆಯೋ ಅದು ಎಲ್ಲದರಲ್ಲೂ ಅದು ತುಂಬುತ್ತೆ ಅಂದರೆ ಅಷ್ಟು ಆಕಾರ ನೀರಿನದ್ದೇ. ನೀರಾಕಾರ ಅಂತ ಮತ್ತೆ ಏನು ಹೇಳಿದ್ದು? ಪರ್ಟಿಕ್ಯುಲರ್ ಒಂದು ಆಕಾರ ಅಂತ ಹೇಳಿದ್ದೇವೆ ದೇವರಿಗೆ. ನೀರಿಗೆ ಪರ್ಟಿಕ್ಯುಲರ್ ಆಕಾರ ಇದೆಯಾ? ನಾಯಿ ಒಂದು ಡೊಂಕು ಬಾಲ, ಬೌಬೌ ಅಂತ ಬೊಗಳುದು, ಒಂದು ಗುಣ ಹೇಳಲಿಕ್ಕೆ ಬರುತ್ತೆ. ಹಸು ಒಂದು ಕೋಡು, ಒಂದು ಗಂಗೆ ತೊಗಲು, ಒಳ್ಳೆ ರೀತಿಯಿಂದ ಗೋಮಯ ಗೋಮೂತ್ರಗಳಿಂದ ನಮಗೆ ಶುದ್ಧಿಗೆ ಕಾರಣವಾದ ವಸ್ತುಗಳನ್ನು ಕೊಡುವಂಥದ್ದು. ಕುದುರೆ ಕೆನೆಯತ್ತೆ, ಅದು ಓಡುತ್ತೆ, ಅದು ಮಲಗಲ್ಲ, ಮೈಯನ್ನು ಯಾವಾಗಲೂ ಅಲ್ಲಾಡಿಸ್ತಾ ಇರುತ್ತೆ. ಹೀಗೊಂದು ಆಕೃತಿಯನ್ನು ತೋರಿಸ್ಲಿಕ್ಕೆ ಬರುತ್ತೆ. ನೀರಿಗೆ ಹಾಗೊಂದು ಆಕೃತಿ ಇಲ್ಲ. ಅದು ನಿರಾಕಾರ ಆದರೂ ಕೂಡ ಅದಕ್ಕೊಂದು ಆಕಾರ ಇದೆ ಅಂತಲೇ ನಮ್ಗೆ ಅರ್ಥ ಆಗಿದೆ. ಹಾಗೇನೆ ಭಗವಂತನಿಗೆ ನಿರಾಕಾರ ಅಂದರೆ ಹೀಗೆ ಅಂತ ನೀವು ಹಿಡಿದು ತೋರಿಸ್ಲಿಕ್ಕೆ ಬರಲ್ಲ. ವಾಯೋರಿವ ಸುದುಷ್ಕರ. ಆದರೆ ಎಷ್ಟೆಷ್ಟು ವಸ್ತುಗಳಿವೆ, ಎಷ್ಟೆಷ್ಟು ದೇವತೆಗಳಿದ್ದಾರೆ, ಅವರು ಎಲ್ಲರ ಆಕಾರವೂ ದೇವರದ್ದೇ. ಅದರಿಂದಾಗಿ ತತ್ತದಾಕಾರವಾನ್ ವಿಷ್ಣು ತತ್ತದ್ವಸ್ತು ಸ್ಥಿತಸ್ತದಾ. ತತ್ತದಾಕಾರವಾನ್, ಆಯಾ ವಸ್ತುವಿನ ಆಕಾರದಲ್ಲಿ ಅವನಿದ್ದಾನೆ. ಅವನಿಗೆ ನಿರಾಕಾರ ಅಂದರೆ ನೀವು ಒಂದೇ ಆಕೃತಿಯಿಂದ ದೇವರಿಗೆ ಹೇಳಲಿಕ್ಕೆ ಬರಲ್ಲ. ಎಷ್ಟು ವಸ್ತುಗಳಿವೆಯೋ ಎಲ್ಲ ಆಕಾರ ಅವನದ್ದೇ. ನಮ್ಮ ಶರೀರದಲ್ಲಿ ನಮ್ಮ ಆಕೃತಿಯಲ್ಲಿ ದೇವರು ಇರುವುದರಿಂದ ನಮಗೆ ಈ ರೂಪ ಬಂದಿದೆ. ದೇವರು ಈ ರೂಪದಿಂದ ಹೊರಟ್ನ, ಅದರ ಮರುಕ್ಷಣ ಈ ಶರೀರ ಧೊಪ್ ಅಂತ ಬಿದ್ದೋಗುತ್ತೆ. ಇದು ಉಪನಿಷತ್ತಿನಲ್ಲಿ ಬಂದ ಕಥೆ. ಚತುರ್ಮುಖ ಅವನ ಶರೀರ ವಿರಾಟ್ ರೂಪ ಪ್ರಕಟಗೊಂಡ ತಕ್ಷಣ ದೇವತೆಗಳೆಲ್ಲ ಒಂದೊಂದು ಇಂದ್ರಿಯದ ಭಾಗದಿಂದ ಹೊರಗೆ ಬರ್ತದೆ. ಆಗ ಎಲ್ರಿಗೂ ಅನ್ನಿಸ್ತು ನಾವಿರುವುದರಿಂದ ಈ ಶರೀರ ಇದೆ. ಆಗ ಅವರವರಲ್ಲಿ ಒಂದು ಚರ್ಚೆ ಶುರುವಾಯಿತು. ಈ ಶರೀರದಲ್ಲಿ ನಾನಿದ್ದದ್ರಿಂದ ಇದಕ್ಕೊಂದು ಅರ್ಥ. ಆಗ ಸರಿ, ಇದಕ್ಕೊಂದು ಒಳ್ಳೆಯ ಪಂದ್ಯವನ್ನೇ ಹೂಡೋಣ. ಯಾರು ಅಂತ ಗಮನಿಸೋಣ. ಯಾರು ಈ ಶರೀರದಿಂದ ಹೊರಗೆ ಹೋಗ್ತಾರೋ, ಯಾರು ಹೋದಾಗ ಈ ಶರೀರ ಬಿದ್ದು ಹೋಗುತ್ತೋ ಅವರು ಈ ಶರೀರದ ನಿಜವಾದ ರೂವಾರಿ. ಆಯ್ತು, ಕಣ್ಣಿನ ದೇವತೆ ಹೊರಗೆ ಹೋದ. ಕುರುಡನಾಗಿದ್ದ ಹೊರತು ಉಣ್ಣುವುದು, ತಿನ್ನುವುದು, ಮಲಗುವುದು, ಕೇಳುವುದೆಲ್ಲ ಮಾಡ್ತಾ ಇದ್ದಾನೆ. ಕಿವಿಯ ದೇವತೆ ಹೋದ. ಕೆಪ್ಪ ಅಂತ ಬಯಸ್ಕೊಳ್ತಿದ್ದ ಬಿಟ್ರೆ ಉಳಿದುದು ಉಣ್ಣುವುದು, ತಿನ್ನುವುದು, ಮಲಗುವುದು ಎಲ್ಲ ಯಥಾ ಪ್ರಕಾರ ನಡೀತಾ ಇತ್ತು. ನಾಲಿಗೆ ರುಚಿ ಮಾತು ಹೊರಟೋಯ್ತು. ಮೂಕ ಅಂತ ಬೈತಿದ್ರು ಬಿಟ್ರೆ ಉಣ್ಣುವುದು, ತಿನ್ನುವುದು, ಮಲಗುವುದೆಲ್ಲ ಯಥಾ ಪ್ರಕಾರ ನಡೀತಿತ್ತು. ಹೀಗೆ ಒಂದೊಂದೇ ಇಂದ್ರಿಯ ಎಲ್ಲ ಹೋದ್ರು. ಇದು ಕಾಮನ್.
ಬದುಕಿದ್ದಾನೆ ಅನ್ನೋ ಸ್ಥಿತಿ ಹಾಗೆ ಇತ್ತು. ಮನಸ್ಸು ಹೊರಟೋಯ್ತು. ಮನಸ್ಸು ಹೊರಟೋದಾಗ ಸ್ವಲ್ಪ ವ್ಯತ್ಯಾಸ ಆಯಿತು. ಆದರೂ ಉಣ್ಣುದು ತಿನ್ನುವುದಲ್ಲಿ ಡ್ರಿಪ್ಸ್ ಹಾಕಿ ಕೋಮದಲ್ಲಿದ್ದ. 50 ವರ್ಷನೂ ಬದುಕ್ತಾರೆ ಕೆಲವರು. ಏನಿರುವುದಿಲ್ಲ, ಸುಮ್ಮನೆ ನೀವು ಏನು ಹೇಳಿದ್ರು ಕೇಳಿಸಲು ಇರುತ್ತೋ ಒಂದು ಗೊತ್ತಾಗಲ್ಲ, ಆದರೆ ಬದುಕಿರ್ತಾರೆ. ಉಸಿರಾಟ ಆಗ್ತಾ ಇರುತ್ತೆ, ಡ್ರಿಪ್ಸ್ ಹೋಗ್ತಾ ಇರುತ್ತೆ, ಮಲಮೂತ್ರ ಆಗ್ತಾ ಇರುತ್ತೆ, ಆದರೆ ಪ್ರತಿಕ್ರಿಯೆ ಇರಲ್ಲ, ಅದ್ರ ಜೀವ ಸತ್ತಿಲ್ಲ, ಶರೀರ ಬಿಟ್ಟು ಹೋಗಿಲ್ಲ. ಹಾಗಾದರೆ ಮನಸ್ಸಿಲ್ಲದೆ ಇದ್ರೂ ಕೂಡ ದೇಹ ಇರುತ್ತೆ. ಯಾವಾಗ ಪ್ರಾಣ ಹೊರಟನೋ ಎಲ್ಲ ಇಂದ್ರಿಯಗಳ ದೇವತೆಗಳನ್ನು ಕೂಡ ಕಿತ್ಕೊಂಡು ಹೋಯ್ತಂತೆ, ಊಟ ಕಿತ್ತ ಹಾಗೆ. ಅಷ್ಟೂ ದೇವತೆಗಳು ಅವನು ಹೊರಟಾಗ ಅವ್ರಿಗೆ ನಿಲ್ಲಕ್ಕಾಗಲಿಲ್ಲ, ಧಪ್ ಅಂತ ಶರೀರ ಬಿತ್ತು. ಆಗ ಒಂದು ತಾಳೆ ನೋಡುದು ಅಂತಿದೆ ನಮ್ಮಲ್ಲೆಲ್ಲ, ಲೆಕ್ಕ ಮಾಡಿದ್ಮೇಲೆ ವಾಪಸ್ ಮತ್ತೆ ಮೈನಸ್ ಮಾಡಿದ್ರೆ ಅದೇ ಉತ್ತರ ಬಂದು ಲೆಕ್ಕ ಕರೆಕ್ಟ್ ಇದೆ ಅಂತ ದೇವತೆ ಹೇಳಿದ್ರು. ಇದು ಒಂದು ಅಕಸ್ಮಾತ್ ಆಗಿ ಹೀಗಾಗಿರ್ಬೋದು. ಮತ್ತೊಂದು ಸತಿ ಯಾರು ಹೊರಗೋದಾದರೂ ಎದ್ದೇಳುತ್ತೋ ಅದು ಕರೆಕ್ಟ್ ಪರ್ಸನ್. ಒಂದೇ ಸರ್ತಿ ಪ್ರಯೋಗ ಮಾಡಿ ಯಾವತ್ತೂ ಯಾವುದೇ ಪ್ರಬಂಧವನ್ನಾಗಲಿ PhD ಮಂಡನೆ ಮಾಡಬಾರ್ದು. ಆಯ್ತು ಅಂತ ಮತ್ತೆ ಆಯಾ ದೇವತೆಗಳು ಆಯಾ ಜಾಗಕ್ಕೆ ಬಂದ್ರು ಶರೀರ ಅಲ್ಲಾಡ್ಲಿಲ್ಲ. ಎಲ್ಲರೂ ಬಂದ್ರು, ಯಾರು ಬಂದ್ರು ಶರೀರ, ಮನಸ್ಸು ಒಳಗೆ ಹೋದ್ರೂ ಕೂಡ ಶರೀರಕ್ಕೊಂದು ಅಸ್ತಿತ್ವವೇ ಇಲ್ಲ. ಆದ್ರೆ ಪ್ರಾಣದೇವ ಒಳಕ್ಕೆ ನುಗ್ಗಿದ ತಕ್ಷಣ ಕಣ್ಣು, ಮೂಗು, ಬಾಯಿ, ನಾಲಿಗೆ ಎಲ್ಲ ಇಂದ್ರಿಯಗಳಿಗೆ ಚುರುಕಾದ ಚಟುವಟಿಕೆ ಹುಟ್ಟಿ ಮಾತಾಡೋದು ಶುರು ಆಯ್ತು, ನೋಡೋದು ಶುರು ಆಯ್ತು, ಕೇಳೋದು ಶುರು ಆಯ್ತಾ, ಪಶ್ಯನು ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಕ್ಕನ್ ಗಚ್ಚನ್ ಎಲ್ಲ ಶುರು ಆಯ್ತು. ಇದು ಕರೆಕ್ಟ್, ನೀವು ಹೇಳಿದ್ದು ಸರಿ. ಪ್ರಾಣದೇವರು ಇರುವುದರಿಂದಲೇನೆ ಈ ಶರೀರದಲ್ಲಿ ಒಂದು ಅಸ್ತಿತ್ವ ಇದೆ. ಅದು ಪ್ರಾಣದೇವರು ಹೇಳ್ತಾರೆ, ನಾನಿರೋದ್ರಿಂದ ಅಲ್ಲ. ಸೌ ಪ್ರಾಣಸ್ಯ ಪ್ರಾಣ, ನನಗೊಬ್ಬ ಮುಖ್ಯ ಪ್ರಾಣ ಇದ್ದಾನೆ, ನಾನು ಮಧ್ಯಮ ಪ್ರಾಣ. ಉಪನಿಷತ್ತಿನಲ್ಲಿ ಪ್ರಾಣದೇವರಿಗೆ ಮಧ್ಯಮ ಪ್ರಾಣ ಅಂತ ಹೆಸರು. ನಮಗೆ ಈ ಪ್ರಾಣಗಳ ಗುಂಪಿನಲ್ಲಿ ಅವನು ಪ್ರಧಾನ, ಅದರಿಂದಾಗಿ ಮುಖ್ಯ ಪ್ರಾಣ ಅಂತ ಹೇಳಿ. ಅದರ ಮುಖ್ಯ ಪ್ರಾಣ ನಾನು ಕೇಳಿದ್ರೆ ಅವನು ಹೇಳ್ತಾರೆ, ನಾನಲ್ಲ ಮುಖ್ಯ ಪ್ರಾಣ ಅವನು, ನಾನು ಮಧ್ಯಮ ಪ್ರಾಣ. ಯೋಗ ವೈ ಸಾಧಾರಣ ಸಪ್ರತ್ಯಾಧಾರಣ ಸಸ್ತೂಣಂ ಸದಾನಂ ವೇದ ಸಪ್ತಹ ದ್ವಿಷತೋ ಭ್ರಾತೃವ್ಯಾನ್ ಅವರುಣತಿ ಅಯಂವಾವ ಶಿಶುರ್ಯೋಯಂ ಮಧ್ಯಮ ಪ್ರಾಣ ಅಂತ ಉಪನಿಷತ್ತು ಹೇಳುತ್ತೆ. ಇಡೀ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳಲ್ಲೂ ಕೂಡ ಸೇರಿ ಅದಕ್ಕೆ ಆಧಾರಭೂತವಾದ ಶಕ್ತಿ ಅದು ಪ್ರಾಣ. ಆದ್ರಿಂದಾಗಿ ಭಗವಂತ ಬಂದ್ರೆ ಅವನು ಬರ್ತಾನೆ, ಭಗವಂತ ಹೊರಟ್ರೆ ಪ್ರಾಣನು ಹೊರಡ್ತಾನೆ. ಅವರಿಬ್ರು ಜೋಡಿ, ಅವರು ಇಂದ್ರ ವಿಷ್ಣು ಮುಂದಿದ್ದ ಹಾಗೆ, ಪ್ರಾಣವಾಯು ಅಂತ ಕರೆಯುವ ಹಾಗೆ ಪ್ರಾಣದೇವರಿಗೆ ದೇವರ ಜೊತೆಗೆ ಇರುವುದು ಅಂದ್ರೆ ಅವರು ಪರ್ಸನಲ್ ಅಸಿಸ್ಟೆಂಟ್ ದೇವರಿಗೆ. ತತ್ಸೃಷ್ಟ ಯಾವುದೇ ಒಂದು ಉಪನಿಷತ್ತಿನಲ್ಲಿ ಹೇಳುವಾಗ ದೇವರಿಗೆ ನನಗೆ ಅತ್ಯಂತ ಹತ್ತಿರದ ಒಬ್ಬ ಕೆಲಸ ಮಾಡುವನು ಬೇಕು. ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೇ ಪ್ರತಿಷ್ಠಾಸ್ಯಾಮಿ ತತ್ ಪ್ರಾಣನ ಸೃಜತ. ನಾನು ಎದ್ರೆ ಹೇಳ್ಬೇಕು, ನಾನು ಕೂತ್ರೆ ಕೊಡ್ಬೇಕು ಅಂತವನೊಬ್ಬ ನನಗೆ ಬೇಕು. ಆಯ್ತು ಅಂತ ಕಲ್ಪಿಸಿದ ತಕ್ಷಣ ಪ್ರಾಣ ಹುಟ್ಟಿದ ಅಂತ ಉಪನಿಷತ್ತು ಹೇಳುತ್ತೆ. ಹೀಗೆ ತತ್ತತ್ ವಸ್ತುವಿನಲ್ಲಿ ಭಗವಂತ ಪ್ರಾಣನ ಜೊತೆಗೆ ಸೇರಿಕೊಂಡು ತತ್ತದ ಆಕಾರಗಳನ್ನು ಕೊಟ್ಟು ತತ್ತತ್ ಪ್ರಚೋದನೆಗಳನ್ನು ಮಾಡುತ್ತಾ ಭಗವಂತ ನಡೆಸ್ತಾನೆ. ತಥಾವಿಧಮ್ಮಾಂ ಜಾನಂತಿ ಪಶ್ಯಂತೆ ಪರೋಕ್ಷತಃ ಅನಂತ ಶಕ್ತಿ ಮೀಶಾನಂ ಕಥಯಂತ್ಯಪಿ ವೈವಿತಃ. ಜ್ಞಾನಿಗಳು ನನ್ನನ್ನು ಹೇಗೆ ತಿಳ್ಕೊಳ್ತಾರೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಯಾಕೆಂದರೆ ಅನಂತ ಶಕ್ತಿಯುಕ್ತವಾದಂತಹ ನನ್ನ ಸಾಮರ್ಥ್ಯವನ್ನು ಸುಲಭದಲ್ಲಿ ಗುರುತಿಸ್ಲಿಕ್ಕಾಗುವಂಥದ್ದಲ್ಲ. ಒಂದೇ ಸರ್ತಿ ಯಾರೊಬ್ಬರು ಶಬ್ದ ಹೇಳಿದ್ರು ಅಂದ ತಕ್ಷಣ ಗ್ರಹಿಸಿ ನನಗೆ ಅರ್ಥ ಆಯಿತು ಅಂತ ತಲೆಯಲ್ಲಾಡಿಸುವಷ್ಟು ಸುಲಭದ್ದಲ್ಲ. ಒಂದು ಶರಣಾಗತಿ ಬೇಕು, ಎರಡನೇದು ಗುರುಗಳಿಂದ ಅಂಥದ್ದೊಂದು ಅನುಗ್ರಹ ಬೇಕು, ಜೊತೆಗೆ ಭಗವಂತನಲ್ಲಿ ಅಮಿತವಾದ ಪ್ರೀತಿ ಇರಬೇಕು. ಹಾಗಿದ್ರೆ ಮಾತ್ರ ನಾನು ಅವರಿಗೆ ಒಲಿದು ಬರ್ತೇನೆ. ಶಿಕ್ಷಯಂತೆ ಸ್ವಶಿಷ್ಯೇಷು ಪ್ರಸನ್ನೇಶ್ವಪಿ ನಿತ್ಯಶಃ ದಯಾಲವ ಪದಂ ವಿಷ್ಣು ಈದೃಶಂ ಸದಸತ್ಪರಂ ಜಾಗೃವಾನ್ ಸೋತ ವಿದ್ವಾನ್ ಸೋ ದಿವಿಚಕ್ಷು ವಿಭಾತಂ ತನ್ಮೂಢಾ ನೈವ ಜಾನಂತಿ ಮಾಯಾಮುಷಿತ ಚಕ್ಷುಷಃ. ಯಾವ ಗುರುಗಳು ಜಗತ್ತಿನ ಎಲ್ಲ ಸಂಗತಿಗಳಲ್ಲೂ ಭಗವಂತನನ್ನು ಗುರುತಿಸಿ
ತನ್ನ ಶಿಷ್ಯರಲ್ಲಿ ಅಂಥದ್ದೇ ಒಂದು ಪ್ರಚೋದನೆಯನ್ನು ನಿರಂತರ ಮಾಡುತ್ತಿರ್ತಾರೋ, ಶಿಷ್ಯರು ಕೂಡ ಹಾಗೆ ನೀವು ನಮಗೆ ಎಲ್ಲವನ್ನು ಬಿಡದೆ ಬೋಧಿಸಬೇಕು ಅಂತ ಪೂರ್ಣವಾಗಿ ಶರಣಾಗತರಾಗ್ತಾರೋ ಅಂಥವರಿಗೆ ಮಾತ್ರ ಗುರುಗಳು ಪ್ರಸನ್ನರಾಗಿ, ಯಾವಾಗ ಗುರುಗಳು ಪ್ರಸನ್ನವಾಗಿ ಹೇಳಿಕೊಡುವುದಿಲ್ವೋ ಅದು ಅವರಿಗೆ ಲಭ್ಯನೇ ಆಗುವುದಿಲ್ಲ. ಸರ್ಟಿಫಿಕೇಟ್ ಸಿಗುತ್ತೆ, ಜೀವನದಲ್ಲಿ ಅದರ ಲಾಭ ಕಾಣೋದಿಲ್ಲ. ಕೆಲವು ಸರ್ತಿ ಕೆಲವರು ದಡ್ಡರು ಇರ್ತಾರೆ, ಆದರೆ ಗುರುಗಳ ಮೇಲೆ ಬಹಳ ವಿಶ್ವಾಸ ಇರುತ್ತೆ. ಅವ್ರು ಇಷ್ಟೇ ಕೊಟ್ಟಿದ್ರು ಸಾಕು, ಎಷ್ಟು ಫಲಿಸತ್ತೆ ಅಂದರೆ ಅವರಿಗೆ ಜೀವನದಲ್ಲಿ ಅವ್ರಿಗೆ 2 ಕೈ ಸಾಕು ಅಂತ ಅನಿಸ್ಬಿಡುತ್ತೆ, ಅಷ್ಟು ಕೊಡ್ತಾರೆ. ಅಷ್ಟು ಅನುಗ್ರಹ ಅವರ ಬದುಕಿನಲ್ಲಿ ಕಾಣುತ್ತೆ. ಹಾಗಾಗಿ ಗುರುವನುಗ್ರಹ ಮತ್ತು ಭಗವದ್ ಅನುಗ್ರಹದ ನಿಟ್ಟಿನಲ್ಲಿ ನಮ್ಮಲ್ಲಿ ಶರಣಾಗತಿ ಇದ್ದರೆ ಮಾತ್ರ ಜ್ಞಾನವೂ ಫಲಿಸುತ್ತೆ. ಕರ್ಮವೂ ಕೂಡ ಎಲ್ಲಿಯಾದರೂ ನಮಗೆ ಬಾಧಿಸುವಂಥದ್ದಿದ್ರೂ ಕೂಡ ಅದು ಅತ್ಯಂತ ಸಣ್ಣದರಲ್ಲಿ ಪರಿಹಾರ ಆಗಿ ಹೋಗುತ್ತೆ, ತುಂಬ ನಮ್ಮನ್ನು ಕಾಡುವುದಿಲ್ಲ. ತುಂಬ ತಿಳ್ಕೊಂಡಿದ್ದಾನೆ, ಗುರು ಉಪಸಕ್ತಿ ಇಲ್ಲ, ಅಂಥ ಸಂದರ್ಭದಲ್ಲಿ ಅವನಿಗೆ ಎಷ್ಟು ಒಳ್ಳೆ ಜಾಣಾಗಿ ವಿದ್ಯಾವಂತ ಆಗಿದ್ರೂ ಕೂಡ ಒಂದು ಯೋಗ್ಯವಾದ ಸ್ಥಾನ, ಯೋಗ್ಯವಾದ ಗೌರವ ಸಮಾಜದಲ್ಲಿ ಆತನಿಗೆ ಸಿಗುವುದಿಲ್ಲ. ಹಾಗಾಗಿ ಗುರುಗಳನ್ನು ಅಜ್ಞಾನವನ್ನು ಕಳೆಯುವ ಆಯುಧ ಅನ್ನುವ ಹಾಗೆ ನಾವು ಯೋಚನೆ ಮಾಡಿ ಅವರನ್ನು ಉಪಾಸನೆ ಮಾಡಿದರೆ ಆವಾಗ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ನಿರಂತರ ಸೇವೆ, ನಿರಂತರ ಪ್ರಾರ್ಥನೆ, ನಿರಂತರವಾದ ಉಪಸಕ್ತಿ ಮತ್ತು ನಾವು ಸ್ವಲ್ಪ ಪ್ರಯತ್ನ ಪಡಬೇಕು. ಅವರು ರೆಡಿ ಟು ಈಟ್ ಅಂತ ತಂದು ಬಾಯಿಗೆ ಹಾಕಿಕೊಡ್ಲಿಕ್ಕಾಗುವಂಥದ್ದಲ್ಲ ಜ್ಞಾನ. ನಾವು ಶ್ರಮಪಟ್ಟು ಒಂದಿಷ್ಟು ಪ್ರಯತ್ನ ಪಟ್ಟಾಗ ಅದು ಅರ್ಥ ಆಗದೇ ಇದ್ದಾಗ ಅವರು ನಮಗೇನಾದರೂ ಉಪದೇಶ ಮಾಡಿದರೆ ನಾವು ದೊಡ್ಡ ದೊಡ್ಡ ವಿಷಯ ಅಲ್ಲ, ಸಣ್ಣ ವಿಷಯನೇ ಇರ್ಬೋದು, ಆದರೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಅವ್ರು ಹೇಳಿದ್ದು ಬಹಳ ಬೇಗ ನಮ್ಮನ್ನು ಫಲಿಸತ್ತೆ. ನಾವು ಸುಮ್ಮನೆ ಕೂತಿರ್ತೇವೆ, ಅವರೇ ತಂದು ಬಡಿಸಿ ಊಟ ಮಾಡಿಸಿ ಹೋಗ್ತಾರೆ, ನಾವು ಉದ್ಧಾರ ಆಗ್ತೇವೆ ಅಂದರೆ ಹಾಗಾಗುವುದಿಲ್ಲ. ನಾವು ಅದರಲ್ಲಿ ತೊಡಗಬೇಕು, ನಮಗೂ ಅದರಲ್ಲಿ ಶ್ರಮ ಹಾಕಬೇಕು, ಆಗ ಅದರ ಫಲ ಸಿಗುವುದು ಸುಲಭ ಆಗುತ್ತೆ. ದೇಹೇಶ್ವಹಂ ಭಾವಿತೋನ್ಯತ್ರ ಮಮತಾ ಬುದ್ಧಯ ಸದಾ ಅನಿಚ್ಛಂತೋಪಿ ಭುಂಜಂತಿ ದುಃಖಾದಿ ವಿವಿಧಾನ್ಯಪಿ. ದುಃಖಕ್ಕೇನು ಕಾರಣ? ನನ್ನ ದೇಹ, ನಾನೇ ದೇಹ, 2 ಸಮಸ್ಯೆ. ಕೆಲವರಿಗೆ ನಾನೇ ದೇಹ ಅಂತ, ನಾನು ದಪ್ಪ, ನಾನು ಕಪ್ಪು, ನಾನು ತೆಳ್ಳಗೆ, ನಾನು ಬೆಳ್ಳಗೆ, ಏನೇನೋ ಇರುತ್ತೆ. ವಸ್ತುತಃ ಶರೀರದ ನಾನು ಶರೀರ ಅಲ್ಲವೇ ಅಲ್ಲ. ಶರೀರದಿಂದ ಕಾಣುವಂಥ ಹೊರಗಿನ ಏನು ರೂಪ ಲಾವಣ್ಯ ಇದೆ ಅದು ಒಂದಲ್ಲ ಒಂದು ದಿವಸ ಜಾರಿ ಹೋಗುವಂಥದ್ದೇ. ನಾವು ಬೇಡ ಅಂದರೂ ಹೋಗುತ್ತೆ, ನಾವು ಬೇಕು ಅಂದರೂ ಹೋಗುತ್ತೆ. ಈ ಪುರಂಜನನ ಕಥೆಯಲ್ಲಿ ಒಬ್ಳು ಬಂದು ನಾನು ಮದುವೆ ಆಗ್ಬೇಕು ಅಂತ ಅವನನ್ನು ತುಂಬ ಕಾಡ್ತಾನೆ. ನಾನು ಮದುವೆ ಆಗಲ್ಲ ಅಂತ ಹೇಳಿ ಓಡಿಸ್ತಾನೆ ಅವಳನ್ನು. ಆದರೆ ಅವನಿಗೆ ಗೊತ್ತೇ ಇಲ್ಲದೆ ಅವಳು ಬಂದು ಅವನನ್ನು ಒರೆಸಿಬಿಟ್ಟಿರ್ತಾಳೆ. ಯಾರಂದರೆ ಅವಳು ಜರ ಅಂದರೆ ಮುದಿತಾನೆ. ಒಂದು ಕೂದಿ ಬೆಳ್ಳದ ತಕ್ಷಣ ಕನ್ನಡಿ ಮುಂದೆ ಅದಕ್ಕೆ ತಕ್ಕ ಕೈ ಹಾಕೋದು, ಅಥವಾ ಅದನ್ನು ಕಿತ್ತು ಬಿಸಾಕೋದು, ಅಥವಾ ಅದನ್ನು ಕಾಣದ ಹಾಗೆ ಒಳಗೆ ಸೇರಿಸ್ಕೊಳ್ಳೋದು. ಏನು ಮಾಡಿದ್ರು ಅದು ಸೂಚನೆ ನಿಧಾನಕ್ಕೆ ಒಂದಾದ್ಮೇಲೆ ಒಂದು ಕೊಡ್ತಾ ಬರುತ್ತೆ. ನೋಡಪ್ಪ, ಸಮಯ ದಾಟ್ತಾ ಇದೆ, ನಮ್ಮ ಸಮಯ ಯಾವಾಗಿದೆಯೋ ಆವಾಗಲೇ ನಾವು ಏನಾದರೂ ಅದೃಢೇಶು ಋಷಿಕೇಶಂ ಸ್ಮರಂತಿಕೆ, ಇಂದ್ರಿಯಗಳು ಗಟ್ಟಿ ಇದ್ದಾಗಲೇ ಏನಾದರೂ ಒಂಚೂರು ಸಾಧನೆ ಮಾಡಬೇಕು ಹೊರತು ಇನ್ಯಾವಾಗಲೋ ಮಾಡ್ತೇನೆ ಅಂತಂದಾಗ ಆ ಇಂದ್ರಿಯಗಳೇ ಗಟ್ಟಿ ಇರುವುದಿಲ್ಲ. ಅವಾಗ ಮಾಡಬೇಕು ಅಂತ ಬಯಕೆ ಇದ್ರೂ ಕೂಡ ಮಾಡುವ ಶಕ್ತಿ ದೇಹಕ್ಕೆ ಕಾಣುವುದಿಲ್ಲ. ಆದ್ದರಿಂದ ಜಾಗ್ರತೆಯಿಂದ ಈ ಶರೀರದ ಮೇಲಿರುವ ಅಭಿಮಾನ ದೇವರು ಕೊಟ್ಟು ನಮಗೆ ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇರಬೇಕು. ಅದನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳಿಲ್ಲ ಅವರು. ಆದರೆ ಅದೇ ಶಾಶ್ವತ, ಅದನ್ನು ನಾನು ಇಮ್ಮೋರ್ಟಲ್ ಆಗಬೇಕು ಅಂತ ಈ ಶರೀರಕ್ಕೆ ಏನೇನೋ ಆಪರೇಷನ್ಗಳು, ಇನ್ನೊಂದು ಮತ್ತೊಂದು, 100 ಥರದ್ದು ಇವತ್ತೆಲ್ಲ ಪ್ರಯೋಗಗಳನ್ನು ಮಾಡ್ತಾರೆ. ಎಷ್ಟು ಅಂದರೆ ಅವರು ಏನೇ ಆದರೂ ಕೊನೆಗೊಂದು ದಿವಸ ದೇಹ ಬಿಟ್ಟು ಹೋಗಬೇಕಾಗುತ್ತೆ. ಆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವರ ದೇಹದ ಭಾಗಗಳನ್ನು ಗುರುತಿಸಿದರೆ ಒರಿಜಿನಲ್ಲೇ ಇರುವುದಿಲ್ಲ, ಎಲ್ಲ ಸರ್ಜರಿ ಆಗಿ ಏನೋ ಆಗಿಬಿಟ್ಟಿರುತ್ತೆ. ನಾವು ಅಂದ್ಕೊಳ್ಳೋದು ಏನಾದ್ರು ಆ ಚಂದ, ಅವರು ಇಂಥ ಡಿಟರ್ಜೆಂಟ್ ಹಾಕ್ಕೊಂಡು ಈಗ ಬೆಳ್ಳಗಾಗ್ಬಿಟ್ಟಿದ್ದಾರೆ, ಅವರು ಅಂಥದ್ದೇನೋ ಮಾಡಿಕೊಂಡು ಚಂದ ಕಾಣ್ತಾರೆ ಅಂತ. ಅವ್ರಿಗೆ ಎಷ್ಟು ಒಳಗಿನಿಂದ ದೇಹದಲ್ಲಿ ದುರವಸ್ಥೆಗಳು ಇರ್ತಾರೆ ಅಂದರೆ ನಾವು ದೇವರ ಹತ್ರ ತುಂಬ ಸರ್ತಿ ಥ್ಯಾಂಕ್ಸ್ ಹೇಳಿ, ಇಷ್ಟು ಕೊಟ್ಟಿದ್ದು ಚೆನ್ನಾಗಿ ಕೊಟ್ಟಿದ್ದು ಸಾಕು ದೇವರು.
ಯಾಕಂದ್ರೆ ಇಲ್ಲಿ ತನಕ ಕೂತು ಬಂದು ಒಂದೆರಡು ಒಳ್ಳೆ ಮಾತು ಕೇಳುವಂತಹ ಅನುಕೂಲ ಆದ್ರೂ ದೇವರು ಕೊಟ್ಟಿದ್ದಾನಲ್ಲ. ಮುಂದೆ ನಾವು ಹೀಗೆ ಕೂಡ್ತೇವೆ ಅಂತಂದ್ರೆ ಜಾಗವೂ ಇರಲ್ಲ, ಮೋಸ್ಟ್ಲಿ ಕೇಳುವವರು ಇರಲ್ಲ, ಹೇಳುವವರು ಇರಲ್ಲ, ಹೇಳಲಿಕ್ಕೆ ಅವಕಾಶವೂ ಸಿಗಲ್ಲ. ಅಂತ ಸ್ಥಿತಿ ಬರುವ ಮುಂಚೆ ನಮಗೊಂದಿಷ್ಟು ಕಿವಿಗೆ ಶಬ್ದಗಳು ಬೀಳ್ತಾ ಇವೆ ಅಂದ್ರೆ ಅದು ಭಗವಂತನದ್ದೇ ಕರುಣೆ. ಆ ಹಿನ್ನೆಲೆಯಲ್ಲಿ ಶರೀರದಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳಿತನ್ನು ಸಂಪಾದಿಸಬೇಕು. ಯಾವಾಗ ಈ ಮಮತಾ ಅನ್ನುವ ಬುದ್ಧಿ, ಹೆಸರಿಟ್ಟು ಬಿಡ್ತಾರೆ ಮಮತಾ, ಅದು ವಸ್ತುತ ಮಮತಾ ಅಂದ್ರೆ ನನ್ನದು 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 ಅನ್ನುವ ದುರಾಸೆ. ಅದು ಸುಲಭದಲ್ಲಿ ಹೋಗುವುದಿಲ್ಲ. ಅಹಂತ ಮತ್ತು ಮಮತಾ ಅದು ನಾವು ಬೇಡ ಅಂದ್ರೂ ನಮ್ಮ ಜೊತೆಗೆ ಇರುತ್ತೆ. ಅದು ನಾವು ಎಷ್ಟು ಕೇಳಿದ್ರು ನಮ್ಗೆ ಗೊತ್ತೇ ಇಲ್ಲದೆ ನಮ್ಮೊಳಗೆ ಸೇರ್ಕೊಂಡಿರುತ್ತೆ. ಅದರಿಂದಲೇ ದುಃಖ ಬರುತ್ತೆ. ನಮ್ಮ ಕೈಗೆ ಒಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳಿ, ಈಗ ತುಂಬ ಒದ್ದಾಡುತ್ತೇವೆ, ಎಚ್ಚರ ಇದ್ದ ನಿದ್ದೆ ಬರುತ್ತೆ. ಅದೇ ಕೈ ರಾತ್ರಿ ನಿದ್ದೆ ಮಾಡಿದಾಗ ನೋವೇ ಇಲ್ಲ, ಬೆಳಿಗ್ಗೆ ಹೇಳುವಾಗ ಮರ್ತೋಗಿರುತ್ತೆ, ಕೈ ಎತ್ತಿ ಎಲ್ಲ ಹಿಂಗೆಲ್ಲ ಮಾಡ್ತಾನೆ. ಆಮೇಲೆ ನೋಡಿದ್ಮೇಲೆ ನೆನಪಾಗುತ್ತೆ ಕೈಗೆ, ಅಯ್ಯೋ ಕೈ ಗಾಯ ಆಗಿದೆ, ಮತ್ತೆ ನೋವು ಶುರುವಾಗುತ್ತೆ. ಅಲ್ಲಿ ತನಕ ನನಗೆ ಎಚ್ಚರ ಇದೆ. ಎಲ್ಲಿ ತನಕ ನನಗೆ ಗಾಯ ಆಗಿದೆ ಅಂತ ನಾನು ಮನಸ್ಸಿಗೆ ತಂದ್ಕೊಳ್ತೇನೋ ಆವಾಗ ನೋವು ಶುರುವಾಗುತ್ತೆ ಹೊರತು ಅದಕ್ಕಿಂತ ಮುಂಚೆ ಇಲ್ಲ. ನಿದ್ದೆಯಲ್ಲಿ ಯಾಕೆ ನೋವಿಲ್ಲ ಅಂದರೆ ನನ್ನ ಕೈ ಅನ್ನೋ ಅಭಿಮಾನ ಇಲ್ಲ. ಯಾಕಂದ್ರೆ ದೇಹ ಬಿಟ್ಟು ನಾವು ಪ್ರಾಜ್ಞೆನಲ್ಲಿ ಸೇರ್ಕೊಂಡಿರ್ತೀವಿ, ಅದ್ರಲ್ಲಿ ಅಲ್ಲಿ ದುಃಖ ಇಲ್ಲ. ಯಾವಾಗ ನನ್ನ ಕೈ ಅಂತ ಗೊತ್ತಾಯಿತು ಮನೆ ಸೋರ್ತಾ ಇರುತ್ತೆ, ತುಂಬ ದುಃಖ ಆಗ್ತಾ ಇರುತ್ತೆ. ನಿದ್ದೆ ಮಾಡಿದ್ಮೇಲೆ ಸೋರುದು ನೆನಪಿರಲ್ಲ, ಎಂಥದ್ದು ಆರಾಮ ಎಲ್ಲ ಆಗುತ್ತೆ. ಬೆಳಿಗ್ಗೆ ಎದ್ದಾಗ ಮತ್ತೆ ಪಾತ್ರೆ ಕಣ್ಣು ಅಂತ ಶಬ್ದ ಆದಾಗ ನೆನಪಿಲ್ಲ, ಹೋಗಿ ನನ್ನ ಮನೆ ಒಂದು ಎಷ್ಟು ಸೋರ್ತಾ ಇದೆ ಅಂತ ಮತ್ತೆ ದುಃಖ ಶುರುವಾಗುತ್ತೆ. ನನ್ನ ಮನೆ ಅಂತ ನೆನಪಾದಾಗಲೆಲ್ಲ ದುಃಖ ಆಗುತ್ತೆ. ಅದಕ್ಕೆ ಕೆಲವರೆಲ್ಲ ಏನೋ ಕುಡಿದು ನಂದು ಯಾವುದು ಅವ್ರದ್ದು ಯಾವುದು, ನಮ್ದೇ ಪಕ್ಕದ ಯಾವುದು, ನಮ್ದು ಯಾವುದು ಅಂತ ಗೊತ್ತಾಗದಾಗೆ ಅಯೋಮಯ ಸ್ಥಿತಿಗೆ, ಅದು ವಸ್ತುತಃ ದುಃಖ ಹೋಗುದಲ್ಲ. ಅದು ನಾನು ಯಾವುದರಿಂದ ಒಂದು ವಸ್ತುವನ್ನು ಗುರುತಿಸ್ತೇನೆ ಅಂತ ಬುದ್ಧಿಶಕ್ತಿಯನ್ನು ಕಳ್ಕೊಳ್ಳೋದಷ್ಟೇ. ಬಹಳ ಜನಕ್ಕೆ ಏನಂದ್ರೆ ಅದನ್ನು ಕುಡಿದ್ರೆ ಆನಂದ ಆಗುತ್ತೆ ಅಂತ ಅನ್ಕೊಂಡ್ರೆ ಆನಂದ ಅಲ್ಲ, ಅದು ನಮ್ಮ ಬುದ್ಧಿಯ ಸ್ಥಿಮಿತವನ್ನೇ ಕಳ್ಕೊಳ್ಳೋದು. ನಾವು ಕಳ್ಕೊಂಡಾಗ ನಮಗೆ ಆ ದುಃಖದ ಬಗ್ಗೆ ಎಚ್ಚರ ಇರುವುದಿಲ್ಲ, ಅದರಿಂದಾಗಿ ನಾವು ಸುಖ ಆಗಿದ್ದೇವೆ ಅಂತ ಭ್ರಮೆ. ಅದರಿಂದ ವಸ್ತುತಃ ಸುಖ ಅನ್ನೋದು ಅದು ನಾವು ಬೇಕು ಅಂತ ಅನ್ಕೊಂಡು ಸಿಕ್ಕಿದ್ರೆ ಸುಖ, ಸಿಗದೇ ಇದ್ರೆ ದುಃಖ. ಎಲ್ಲಿ ತನಕ ನಾನು ನನ್ನದು ಅನ್ನೋದು ಅತ್ಯಂತ ಹೆಚ್ಚು ಅವನನ್ನು ಕಾಡುತ್ತೋ ಅದೇ ಮಾಯೆ ಎಂದು ಕೃಷ್ಣ ಸ್ಪಷ್ಟ ಹೇಳಿದ. ಅದು ಮಮ ಮಾಯ ದುರತ್ಯಯ, ನನ್ನ ಮಾಯೆ ಅಷ್ಟು ಸುಲಭದಲ್ಲಿ ಗೆಲ್ಲಿಕ್ಕಾಗುವಂಥದ್ದಲ್ಲ, ಅಷ್ಟು ಸುಲಭದಲ್ಲಿ ಅದನ್ನು ಮೀರಲಿಕ್ಕಾಗುವಂಥದ್ದಲ್ಲ. ಸುಖ ಪ್ರಾರ್ಥ್ಯಮಾನಾನಿ ನಾಪ್ನುವಂತಿ ನಿಜೇಚ್ಛಯ ಪ್ರತಿಕ್ಷಣಂ ಪ್ರಪಶ್ಯಂತಿ ಸರ್ವೇಭ್ಯೇವ ಪರಾತ್ಮತಾಂ. ನನ್ನ ಇಚ್ಛೆ ಇದ್ದಾಗ ಮಾತ್ರ ಅವರು ಸುಖಗಳನ್ನು ಪಡೀತಾರೆ. ನನ್ನ ಪ್ರಚೋದನೆ ಇಲ್ಲದೆ ಇದ್ದರೆ, ನನ್ನ ಪ್ರೇರೇಪಣೆ ಇಲ್ಲದೆ ಇದ್ದರೆ ಅವರು ಯಾವ ಸುಖವನ್ನು ಹೊಂದಲಿಕ್ಕಾಗುವುದಿಲ್ಲ. ಯಾಕೆಂದರೆ ಅವರು ನನ್ನ ಅಧೀನದಲ್ಲಿ ಇದ್ದಾರೆ. ಯಾರು ಅರ್ಥ ಮಾಡಿಕೊಂಡು ಇಟ್ಟಾಂಗಿ ಇರುವೆನೋ ಹರಿಯೇ ಅಂತ ಭಗವಂತನಿಗೆ ಕೈ ಎತ್ತಿ ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ ಅಂತ ನೆನಪಿಸ್ಕೊಳ್ತಾನೆ, ಅವನು ಆನಂದವಾಗಿರ್ತಾನೆ. ದೇವರು ಕೊಟ್ಟದ್ದೇ ಇಷ್ಟು, ಹಾಸಿಗಿದ್ದಷ್ಟೇ ಕಾಲು ಚಾಚು. ಈಗಿನ ಮಕ್ಕಳಿಗೆ ಹೇಳಿ ಹಾಸಿಗಿದ್ದಷ್ಟು ಕಾಲು ಚಾಚು, ಹಾಸಿಗೆ ದೊಡ್ಡ ಮಾಡಿ ಅಂತ. ಹೊರಗಡೆ ನೀವು ಹಾಸಿಗೆ ದೊಡ್ಡದು ಮಾಡಬಹುದು, ಆದರೆ ಜೀವನದಲ್ಲಿ ನಮ್ಮ ಹಾಸಿಗೆ ದೊಡ್ಡ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅಲ್ಲಿ ಅನುಭವಿಸಲೇಬೇಕಲ್ಲ ದುಃಖ. ಈ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಗಾದೆ. ಮಕ್ಕಳ ಹತ್ರ ಹೇಳಿದ್ರೆ ಕೈ ಕೆಸರಾದ್ರೆ ಕೈ ತೊಳ್ಕೊಳ್ಳಿ ಅಂತ. ಬಾಯಿ ಮೊಸರಾಗೋದೆಲ್ಲ ಎಲ್ಲಿ, ಅದೆಲ್ಲ ಇವತ್ತು ಇಲ್ಲವೇ ಇಲ್ಲ ಕೆಲಸ ಅಷ್ಟೇ. ಅಂದರೆ ಅವ್ರಿಗದರ ಒಳಗಿನ ಮರ್ಮ ಏನು ಅಂತ ಅರ್ಥ ಆಗ್ತಿಲ್ಲ. ನಾವೇನೋ ಎಲ್ಲ ಪ್ರಶ್ನೆಗಳಿಗೆ ಪ್ರತಿ ಉತ್ತರ ಕೊಡ್ತಾ ಇದ್ದೇವೆ, ನಿಮ್ಮ ಪ್ರಶ್ನೆ ದೊಡ್ಡ ಪ್ರಶ್ನೆನೇ ಅಲ್ಲ ಅನ್ನೋ ಥರ ಏನೋ ಒಂದು ಉತ್ತರ ಬರುತ್ತೆ. ಆದರೆ ನಿಜವಾಗಿ ಜೀವನದಲ್ಲಿ ಹಾಗೆ ಅವರು ಮಾಡಿದ್ದುಣ್ಣೋ ಮಹಾರಾಯ ಅಂದರೆ ಬೇಡ, ನಾವು ಬೇರೆ ಮಾಡ್ಕೋತೀವಿ, ನಾವು ಆರ್ಡ್ರ್ ಮಾಡ್ತೀವಿ, ಮಾಡಿದ್ದು ಹಾಳಾದರೂ ತೊಂದರೆ ಲಪಸ್ತು ಬರುತ್ತೆ, ಇದು ಸರಿ. ಅದು ಅವನೆಲ್ಲೋ ಮಧ್ಯದಲ್ಲಿ ನಿಂತು ಎಂಜಿಲ್ ತಿಂದ ಅಂದ್ರೆ ಏನು ಗತಿ? ಎಂಜಿಲೇ ತಿಂದಿರ್ತಾನೆ. ಅವನೇನು ತಂದು ಕೊಟ್ಟು ಅವ್ನು ಚೆನ್ನಾಗಿರೋ ತಂದು ಕೊಡಬೇಕು ಅಂತ
ಅವನಿಗೂ ಹಶುವಾಯಿತು. ಮತ್ತೆ ತೆಗೆದ ಅರ್ಧ ತಿಂದ ನನ್ನ ಸರಿ ತಪ್ಪು ಮಾಡಿದ, ತಂದು ನಿಮಗೆ ಕೊಟ್ಟ. ನಾವು ಅನ್ಕೋತೀವಿ ಓಹೋ ಎಲ್ಲ ಕಡೆಯಿಂದ ಒಳ್ಳೆ ತಂದಿದ್ದೇವೆ ಅಂತ. ಅದರಿಂದನೇ ತಿಂದು ಅನಾರೋಗ್ಯ ಬರ್ಬೋದು. ಮನೆಯಲ್ಲಿ ತಿಂದಿದ್ರೆ ನೆಮ್ಮದಿಯಾಗಿ ಏನು ಹಾಳಾಗದೇ ಇದ್ದಿದ್ದು ತಿನ್ಬೋದಿತ್ತು. ಯಾವುದೋ ತರಿಸಿ ಹಾಳು ಮೂಳು ತಿಂದು ಅನಾರೋಗ್ಯಕ್ಕೆ 2 ಪಟ್ಟು ಹೊರಗಡೆ ಎಲ್ಲೋ ತಿನ್ನುವಂತಹ ದುಸ್ಥಿತಿ ಆಸ್ಪತ್ರೆಯಲ್ಲಿ ಬಿದ್ದುಕೊಂಡು. ಯಾರೋ ಒಬ್ಬ ದೇವ್ರ ಹತ್ರ ಕೇಳಿದಂತೆ, ನಾನೇನು ಕೆಲಸ ಮಾಡಬಾರ್ದು, ಎಲ್ಲರೂ ನನ್ನ ಸೇವೆ ಮಾಡಬೇಕು, ಹಂಗೆ ಮಾಡು ದೇವರೇ ಅಂತ. ಸೀದಾ ಪ್ರಾರ್ಥನೆ ಮಾಡಿ ಕೆಳಗೆ ಬರೋಷ್ಟು ಒಬ್ಬ ಗಾಡಿಯನ್ನು ಬಂದು ಹೊಡೆದ. 2 ಕಾಲು ಏಟಾಯಿತು. ಮನೇಲಿ ಕೂತಿದ್ದ, ಕಾಲು ಏಟಾಗಿದೆ. ಎಲ್ಲರೂ ತಂದು ಕೊಡ್ತಿದ್ರು ತಿನ್ಲಿಕ್ಕೆ. ಆಸ್ಪತ್ರೆ. ದೇವರ ಹತ್ರ ಏನು ಕೇಳಬೇಕು? ಅವನ ಹತ್ರ ಬುದ್ಧಿವಂತಿಕೆ ತೋರಿಸಿದ್ರೆ ಏನು ಆಗಲ್ಲ. ಒಳ್ಳೆ ವಿದ್ಯೆ ಕೊಡು, ಜ್ಞಾನ ಕೊಡು, ನಿನ್ನಲ್ಲಿ ಭಕ್ತಿ ಕೊಡು. ಇದು ಬಿಟ್ಟು ಇನ್ನೇನು ಕೇಳಿದ್ರು ಕೂಡ ಬುದ್ಧಿವಂತಿಕೆಯಿಂದ ನಾವೇನು ನಮ್ಮನ್ನು ರಕ್ಷಿಸಿಕೊಳ್ತೇವೆ ಅಂದರೆ ಅದು ಅಸಾಧ್ಯವಾದ ಸಂಗತಿ. ಭಗವಂತ ಕೊಟ್ಟರೆ ನಮಗುಂಟು, ಭಗವಂತ ಕೊಡದೇ ಇದ್ದರೆ ನಮ್ಗೆ ಯಾವುದೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮನುಷ್ಯ ನಾನೇ ಬುದ್ಧಿವಂತ, ನಾನೇ ಸರ್ವತಂತ್ರ ಸ್ವತಂತ್ರ ಅಂತೆಲ್ಲ ಭಾವಿಸಿ ಎಷ್ಟೋ ಕೆಲಸಗಳನ್ನು ಮಾಡ್ತಾನೆ. ಮನೆಯಲ್ಲಿ ಕೆಲವೊಮ್ಮೆ ಯಜಮಾನ ಹೇಳ್ತಿರ್ತಾರೆ, ನಾನು ಇರಲಿಲ್ಲ ಅಂದರೆ ಈ ಮನೆಯಲ್ಲಿ ಯಾವುದೂ ನಡೀತಿರಲಿಲ್ಲ, ಎಷ್ಟು ಕಷ್ಟಪಟ್ಟಿದ್ದೇನೆ, ನನ್ನಂತಹ ದೊಡ್ಡ ಮನುಷ್ಯ ಇಲ್ಲದೇ ಇದ್ದರೆ ನೀವು ಯಾರೂ ಕೂಡ ಇವತ್ತು ಇಷ್ಟು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಜಮಾನರು ಹಾಗೆ ಹೇಳಿ ಹೋದ್ಮೇಲೆ ಮನೆಯೊಳಗೆ ಹೇಳ್ತಾರೆ ಯಜಮಾನತಿ, ಅಯ್ಯೋ ನಮ್ಮ ಯಜಮಾನರಿಗೆ ಏನು ಗೊತ್ತಾಗಲ್ಲ, ನಾನು ಸಾಸಿವೆ ಡಬ್ಬದಲ್ಲಿ ಉದ್ದಿನ ಡಬ್ಬದಲ್ಲಿ ಒಂದಿಷ್ಟು ಇಟ್ಟಿದ್ರಿಂದ ಇವತ್ತು ಒಂದಿಷ್ಟು ಜೀವನ ನಡೀತಾ ಇದೆ. ಇಲ್ಲ ಅಂದರೆ ಇವತ್ತು ನಮಗೆಲ್ಲ ಏನೂ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ, ಎಷ್ಟು ಕಷ್ಟಪಟ್ಟಿದೆ. ಅವ್ರಿಗೆ ಗೊತ್ತಿಲ್ಲ ಪಾಪ. ಅವರಿಬ್ರು ಮಾತಾಡ್ಕೊಂಡು ಈಚೆ ಬಂದರೆ ಮಕ್ಕಳು ಹೇಳ್ತಾರೆ, ಅಯ್ಯೋ ನಮ್ಮ ಅಪ್ಪ ಮನೆಗೆ ಒಂದು ಲೈಟ್ ಬಿಲ್ ಕಟ್ಲಿಕ್ಕೆ ಬರಲ್ಲ, ನಾ ಫೋನ್ ಕೊಟ್ಟರೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಫೋನ್ ತೊಗೊಂಡ್ರೆ OTP ಹೇಳಲಿಕ್ಕೆ ಬರಲ್ಲ, ಏನು ಮನೆ ಕಟ್ತಾರೋ, ಏನು ಊರು ಸಾಬರು ನಡೆಸಿದಾರೋ ನಮ್ಗಂತೂ ಗೊತ್ತಿಲ್ಲ. ಎಲ್ಲರೂ ಏನು ಕೇಳಿದ್ರು ಅದು ಅಲ್ಲಿದೆ ಇದಿಲ್ಲಿದೆ ಅಂತ ಹೇಳ್ತಾರೋ, ಅವ್ರು ನಮ್ಗೊಂದು ಉಪಕಾರಕ್ಕೆ ಬರುವಂಥ ಕೆಲಸ ಮಾಡಲ್ಲ. ಮೇಲ್ಗಡೆ ದೇವರು ಕೂತ್ಕೊಂಡು ನೋಡ್ತಿರ್ತಾರೆ, ಎಲ್ಲ ಇವರೇ ಮಾಡೋದು, ನನ್ನೇನು ಕೆಲಸ, ಎಲ್ಲ ಅವರೇ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಏನು ತಲೆಯಲ್ಲಿದ್ರೆ ನನ್ನಿಂದಾಗಿ ಮನೆ ನಡೀತಾ ಇದೆ, ನನ್ನಿಂದಾಗಿ ಸಂಸ್ಥೆ ನಡೀತಾ ಇದೆ, ನನ್ನಿಂದಾಗಿ ಜಗತ್ ನಡೀತಾ ಇದೆ ಅಂತ. ಆದರೆ ದೇವರು ಹೇಳ್ತಾನೆ, ಸ್ವಾತಂತ್ರ್ಯ ಮನ್ಯತೆ ಸ್ವಾಪಿ, ತನ್ನಲ್ಲಿ ಸ್ವಾತಂತ್ರ್ಯವನ್ನು ಎಲ್ಲರೂ ಕಲ್ಪಿಸಿಕೊಳ್ತಾನೆ. ಅದು ನಿಜವಾಗಿ ಅದು ಮಹಾಮೋಹ. ಆ ಮೋಹದಿಂದ ಅವನು ಹೊರಗೆ ಬರದೆ ಅವನಿಗೆ ಬೇಕಿರುವ ಸೌಖ್ಯವನ್ನು ಅವನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮಹಾಮೋಹಸ್ಯ ಜೃಂಭಣಂ ವಿದಿತ್ವಾಪಿ ನ ಜಾನಾತಿ. ಕೆಲವೊಂದ್ಸರ್ತಿ ಕೆಲವು ಗೊತ್ತಾಗುತ್ತೆ ನನ್ನಿಂದೇನು ಅಲ್ಲ ಅಂತ, ಆದರೂ ಅದು ಆ ಹೊತ್ತಿಗೆ ಮಾತ್ರ ನೆನಪಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಹಳೆಯದೇ ಶುರು ಮಾಡ್ತಾನೆ. ಊಟ ಮಾಡ್ತಿರ್ತಾನೆ, ತಂದೆ ನಾಲಿಗೆ ತಾನೇ ಹಾಕಿಕೊಂಡ ಸ್ವೀಟು ಬಾಯಿಗೊಂಡು ಜಗ್ಗಿವಾಗ ಹಲ್ಲು ಮಧ್ಯದಲ್ಲಿ ನಾಲಿಗೆ ಸಿಕ್ಕಾಕೊಳ್ತೇನೆ, ಕಚ್ಚಿಕೊಳ್ತಾನೆ, ಅಯ್ಯೋ ಅಂತಾನೆ. ನಾವೇ ಆಗಿದ್ರೆ ನಮ್ಮ ನಿಯಂತ್ರಣದಲ್ಲಿ ನಮ್ಮ ನಾಲಿಗೆ ಯಾಕೆ ಹಲ್ಲು ಮಧ್ಯೆ ಸಿಕ್ಕಾಕೋಬೇಕು? ನಮ್ಮ ಕೈಯಲ್ಲಿ ನಾವಿಲ್ಲ ಅಂತ ಗೊತ್ತಾಗ್ತಾನೆ ಇರುತ್ತೆ. ನಾವೇ ಹೇಳ್ತೇವೆ, ಸ್ವಲ್ಪ ಒಂದು 40-40 ದಾಟಿತು ಅಂದರೆ ಮೊದಲಿನಷ್ಟು ನಡಿಲಿಕ್ಕಾಗಲ್ಲ, ಮೊದಲಿನಷ್ಟು ನೋಡ್ಲಿಕ್ಕಾಗಲ್ಲ, ಮೊದಲಿನಷ್ಟು ಕೇಳಲಿಕ್ಕಾಗಲ್ಲ, ಮೊದಲಿನಷ್ಟು ಮಾತಾಡ್ಲಿಕ್ಕಾಗಲ್ಲ. ನಮಗೆ ಗೊತ್ತಾಗ್ತಾ ಇರುತ್ತೆ ಇಲ್ಲ 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 ಅಂತ. ಆದರೂ ಮಾತು ಬಂದ ತಕ್ಷಣ ನನ್ನದೇ ಅಂತ ಶುರು ಮಾಡ್ತಾನೆ. ಯಾವಾಗ ಈ ಜೃಂಭಣವನ್ನು ಅವನು ಬಿಡ್ತಾನೆ ಅವತ್ತು ಅವನು ಸುಖವಾಗಿರ್ತಾನೆ. ನ ಶೃಣೋತಿ ತಥಾ ಶೃಣ್ವನ್ ಶಿಕ್ಷಮಾಣೋ ನ ಶಿಕ್ಷತೆ ತತ್ತನ್ ಮಾಯಾಬಲಂ ವಿಷ್ಣೋ ಮಹಾಶಕ್ತಿರ್ ಮಹಾತ್ಮನಃ. ದೇವರು ಕಣ್ಣು ಬಿಡಲಿಲ್ಲ ಅಂದರೆ ಅವನಿಗೆ ವಿಷಯ ಕಿವಿಗೆ ಬಿದ್ದರೂ ಕೂಡ ಅದು ತಲೆಗೆ ಹೋಗುವುದೇ ಇಲ್ಲ. ವಿಷಯ ಕಣ್ಣಿಗೆ ಕಂಡರೂ ಕೂಡ ದೃಷ್ಟ ಅಂತ ಅವನ ತಲೆಗೆ ಅರ್ಥ ಆಗುವುದಿಲ್ಲ. ಎಷ್ಟು ಬಿಡಿಸಿ ಯಾರೋ ಪುಸ್ತಕ ತೆಗೆದು ತಂದು ಕೊಟ್ಟರು ಅವನಿಗೆ ಓದಲಿಕ್ಕೆ ಟೈಮ್ ಆಗಲ್ಲ. ಡಾಕ್ಟರ್ ಪಕ್ಕದಲ್ಲೇ ಇರ್ತಾರೆ, ಮನೆ ಪಕ್ಕದಲ್ಲೇ ಇರ್ತಾರೆ, ಮನೆ ಪಕ್ಕದಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲದೆ ಎದೆ ಹೊಡೆದು ಸತ್ತೋಗ್ತಾರೆ. ಅವ್ರಿಗೆ ಒಂದು ಮಾತು ಹೇಳಿದ್ರು ಅವ್ರಿಗೆ ಒಂದು ಮಾತ್ರೆ ಕೊಡ್ತಿದ್ರೆ ಏನೋ ಆಗ್ತಿತ್ತು. ಕೆಲವೊಂದು ಸರ್ತಿ ನಮ್ಮ ಹತ್ರ ಇಲ್ಲಾಂದ್ರೆ ನೋಡಿ ಆಶ್ಚರ್ಯ, ಕೆಲವೊಮ್ಮೆ ಆ ಊರಲ್ಲೇ ಯಾರು ಇಲ್ಲ ಅಂತ ಅನ್ಕೊಂಡಿರ್ತೀವಿ, ಅವತ್ತು ನಮ್ಮ ಮನೆಗೆ ಅವ್ರು ಬಂದಿರ್ತಾರೆ. ತನ್ನಿಂದ ತಾನೇ ಅವ್ರು ಬೀಳುವುದಕ್ಕೂ ಅವ್ರು ಬರುವುದಕ್ಕೂ ಅಂಥದ್ದೊಂದು. ನಾನು ನಮ್ಮ ಗುರುಗಳೊಬ್ಬರದ್ದು ಮದುವೆಗೆ ಅಂತ ತಿರ್ಚಾನೂರಲ್ಲ ಏನದು ತಿರುಪತಿ ಕೆಳಗಡೆ ಪದ್ಮಾಲಯ ಏನಿಲ್ಲ
ಏನು ಹೆಸರು? ತಿರುಪತಿ. ಅಲ್ಲಿ ದುರ್ಗಾ, ಇದು ಪದ್ಮಾವತಿ, ತಿರುಚಾನೂರಲ್ಲ ಅದು. ಅಲ್ಲಿ ಮದುವೆ ಇತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಸ್ನಾನ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಸರೋವರಕ್ಕೆ ಹೋಗಿದ್ವಿ. ನೀರಿತ್ತು, ಖುಷಿ ಆಯಿತು. ನೀರಿದೆ ಅಂತ ಸೀದಾ ಹಾರಿದೆ. ಡೈ ಹೊಡೆದ್ರೆ ಇಷ್ಟೇ ಕೈ ಅಷ್ಟೇ ನೀರು, ಗಂಟಿಗಿಂತ ಚೂರು ಕೆಳಗಡೆ ಇತ್ತು. ಕೆಳಗಡೆ ಫುಲ್ ಸಿಮೆಂಟ್ ಹಾಕಿ ದೊರದು ನಾನು ಹೀಗೆ ಬಿದ್ದಿದ್ದು. ಇದ್ರೆ ಇಡೀ ಮುಖ ಹಿಂಗೆ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಮೇಲೆ ಎದ್ದು ಬಂದರೆ ಅಲ್ಲೊಬ್ಬರು ಡಾಕ್ಟ್ರು, ಮುಖದ ಡಾಕ್ಟ್ರು ಅವರು. ತಕ್ಷಣ ಹೋಗಿ ಅವರೇ ಸ್ಟಿಚ್ ಮಾಡಿ ವ್ಯವಸ್ಥೆ ಮಾಡಿದ್ದಕ್ಕೆ ಇವತ್ತು ವಾಪಸ್ ಇದೆ. ಇನ್ನು ಇಲ್ಲಿದೆ ಗಾಯ ಒಳಗೆ. ಅಂದರೆ ಅಕಸ್ಮಾತ್ ಅಲ್ಲಿ ಎಲ್ಲೂ ಹುಡುಕಿದ್ರು. ಬೆಳಿಗ್ಗೆ 4 ಗಂಟೆಗೆ ಯಾವ ಆಸ್ಪತ್ರೆ ಇರುತ್ತೆ, ಅವರು ಡಾಕ್ಟ್ರು ಮುಖದ್ದೇ ಡಾಕ್ಟ್ರು. ಇದ್ರೆ ಸ್ಪೆಷಲಿಸ್ಟ್ ಅವರು. ಅಂದರೆ ಯಾರು ಮದುವೆ ಮಾಡ್ಕೊಳ್ಳೋದಿದ್ರು ಅವರ ತಂಗಿ ಮಗನು ಯಾರೋ ಒಬ್ಬರು, ಅವ್ರು ಅಲ್ಲೇ ಇದ್ರು ಪಕ್ಕದಲ್ಲಿ. ಬಿದ್ದಿದ್ದು ಅಯ್ಯೋ ಇದಕ್ಕೇನು ಮಾಡಿಬಿಡಿ, ವ್ಯವಸ್ಥೆ ಮಾಡ್ತೇನೆ ಅಂತ ಅವರೇ ತಂದೆ ಎಲ್ಲ ಹಚ್ಚಿ ವ್ಯವಸ್ಥೆ ಮಾಡಿ ಇಡೀ ಮುಖ ಏನೋ ಒಂದು ಬೇರೆ ರೂಪ ಕೊಟ್ಟು ಇಟ್ಟರು. ದೇವರು ರಕ್ಷಿಸ್ಬೇಕು ಅಂತಿದ್ರೆ ಅಲ್ಲೇ ಒಬ್ಬರನ್ನ ಇಟ್ಟಿರ್ತಾರೆ. ಇಲ್ಲ ಅಂದ್ರೆ ಅಲ್ಲೇ ಇದ್ರು ಕೂಡ ಅವರಿಗೋಸ್ಕರ ಅಂತಲೇ ಗೊತ್ತಿರೋದಿಲ್ಲ. ಕೆಲವೊಂದು ಫ್ಲೈಟಲ್ಲಿ ಎಲ್ಲೋ ಡೆಲಿವರಿ ಆಗುತ್ತೆ, ಯಾರೋ ಒಬ್ರು ಪಕ್ಕದಲ್ಲಿದ್ದವರು, ಒಬ್ರು ನರ್ಸು, ಒಬ್ರು ಡಾಕ್ಟರ್ ಇರ್ತಾರೆ, ಅವರು ಅಲ್ಲೇ ಸುಲಭವಾಗಿ ಡೆಲಿವರಿ ಮಾಡಿಬಿಡ್ತಾರೆ. ದೇವರು ಸಹಾಯ ಹಸ್ತ ಹತ್ತಿರದಲ್ಲಿ ಇಟ್ಟಿದ್ದಾನೆ ಅಂದರೆ ಎಂಥ ಕಷ್ಟ ಬಂದರೂ ಅದು ಹುಲ್ಲು, ಒಂದು ಸಣ್ಣ ಹುಲ್ಲನ್ನು ತೆಗೆದು ಆ ಕಡೆ ಇಟ್ಟ ಹಾಗೆ ಸುಲಭದಲ್ಲಿ ಪರಿಹಾರ ಆಗುತ್ತೆ. ಅವನು ಕಣ್ಣು ಬಿಡಲಿಲ್ವ, ನಮಗೆ ಒಂದು ಸಣ್ಣ ಹುಲ್ಲೆ ಜೀವಕಪಾಯ ಆಗುವ ಗಂಟಲು ಸಿಕ್ಕಾಕೊಂಡು ಪ್ರಾಣ ಹೋಗ್ಬಿಡುತ್ತೆ. ಅದರಿಂದ ಈ ಟ್ಯೂಮರ್ ಇತ್ಯಾದಿಗಳಾಗುತ್ತಲ್ಲ, ಅದು ಒಂದು ಸಣ್ಣ ರಕ್ತನಾಳದಲ್ಲಿ ಒಂದು ನಾವು ತಿಂದ ಪದಾರ್ಥದಲ್ಲಿ ಇದ್ದಂತಹ ಯಾವುದೊಂದು ಕೊಬ್ಬಿನ ಅಂಶವೋ ಅಥವಾ ಈ ಇದ್ದಿಲಿನ ಥರದ್ದು, ಅಂದರೆ ಕಾರ್ಬನ್ ಆ ಥರದ್ದು ಯಾವುದೋ ಸಣ್ಣದು ಮಧ್ಯ ಬ್ಲಾಕ್ ಆಗಿರುತ್ತೆ, ಜೀವನ ಹೋಗುತ್ತೆ. ಆಚೆ ಈಚೆ ಏನು ಮಾಡಲಿಕ್ಕಾಗುದಿಲ್ಲ. ಆದರೆ ನಾವು 24 ಗಂಟೆ ಈ ದೇಹದಲ್ಲಿ ಏನೇನು ನಡೀತಾ ಇದೆ ಒಳಗಿನಿಂದ, 1 ನಿಮಿಷ 1 ಸೆಕೆಂಡ್ ಏನಾದರೂ ಒಂಚೂರು ಆಚೆ ಈಚೆ ಆಯಿತು ಅಂದರೆ, ಹೋಗಬೇಕಾದಲ್ಲಿಗೆ ರಕ್ತ ಹೋಗದೇ ಇದ್ರೆ, ಹೋಗಬಾರದಲ್ಲಿಗೆ ರಕ್ತ ಹೋದರೆ ಕ್ಷಣ ಮಾತ್ರದಲ್ಲಿ ದೇಹ ನಾಶ ಆಗುತ್ತೆ. ಆದರೆ ಯಾವುದು ಆಗದ ಹಾಗೆ ಇಷ್ಟು ಕಾಲ ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ ಅವನಿಗೆ ನಾವು ಥ್ಯಾಂಕ್ಸ್ ಹೇಳಿದ ಬೇರೆ ಉಪಾಯವೇ ಇಲ್ಲ. ಅದರಿಂದಾಗಿ ಮಹಾಶಕ್ತೇಗೆ ಮಹಾತ್ಮನಃ, ಅದು ಮಹಾಶಕ್ತಿವಂತನಾದ ಮಹಾತ್ಮ್ಯವುಳ್ಳ ಭಗವಂತನ ಕರುಣೆ ಹೊರತು ನಮ್ಮತನ ಅಂತಲ್ಲ. ಬೋಧಯಂತ ಪರಾನ್ಯೇತು ಸ್ವಯಂ ಮದ್ಭಕ್ ಸ್ವಯಂ ಮುಕ್ತಾ ಭವಂತುತ ಯತ್ತನ್ಮಾಯಾ ಬಲಂ ವಿಷ್ಣೋ ಮಹಾಶಕ್ತಿರ್ ಮಹಾತ್ಮನ. ಕೆಲವೊಂದು ಸರ್ತಿ ಇನ್ನೊಬ್ಬರಿಗೆ ಬಹಳ ಉಪದೇಶ ಮಾಡ್ತಾರೆ. ಬೋಧೆಯಂತಹ ಪರಾನ್ಯೇತು ಪರಂತು ಸ್ವಯಂ ಮುಕ್ತ ಭವಂತಿ. ತಮಗೆ ಅದೇ ಸಮಸ್ಯೆ ಬಂದಾಗ ದಿಕ್ಕಾಪಾಲಾಗಿ ಕಂಗಾಲಾಗಿ ಉಸಿರು ಕಟ್ಟೋಗ್ಬಿಡುತ್ತೆ. ಬೇರೆಯವ್ರಿಗೆ ಅವರೇ ಆ ಸಮಸ್ಯೆಗೆ ಪರಿಹಾರ ಮಾಡಿ 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 ಬಂದವರು. ಅವರ ವ್ಯಕ್ತಿಗತವಾದ ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಅವರಿಗೆ ಅದು ಉತ್ತರ ಗೊತ್ತಾಗುವುದಿಲ್ಲ. ಇದು ನನ್ನ ಮಾಯಿ ಅಂತ ಇದೆ. ಎಷ್ಟೋ ಸರ್ತಿ ಯಾರೋ ಒಬ್ಬರು ನನ್ನ ಹತ್ರ ದುಃಖ ಹೇಳ್ಕೊಳ್ಳಿಕ್ಕೆ ಬಂದು ಒಬ್ಬರು ಹೇಳ್ತಿದ್ರು. ಅವರ ಮಗಳು ಸುಮಾರು 24-25 ವಯಸ್ಸಿನವರು. ಅವರು ಈ ಕೌನ್ಸಿಲಿಂಗ್ ಮಾಡಿ ಎಷ್ಟೋ ಜನ ದುಃಖದಲ್ಲಿದ್ದರೆ ಅದನ್ನು ಪರಿಹಾರ ಮಾಡ್ತಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇದ್ದವರನ್ನೆಲ್ಲ ಎಷ್ಟು ಕಷ್ಟದಲ್ಲಿದ್ದರೂ ಅವರನ್ನು ವಾಪಸ್ ಕರೆದಂದು ಚೆನ್ನಾಗಿ ಇಡೀ ಜೀವನ ಚೆನ್ನಾಗಿ ಬದುಕುವ ಹಾಗೆ ಎಲ್ಲ ಮಾಡ್ತಿದ್ರು. ಅದು ಏನು ಗೊತ್ತಿಲ್ಲ, ಏನು ಕಷ್ಟನೂ ಇರಲಿಲ್ಲ, ಏನು ರೋಗ ಇರಲಿಲ್ಲ, ಏನು ಯೋಚನೆ ಇರಲಿಲ್ಲ. ತಂದೆ ತಾಯಿ ಒಬ್ಬಳೇ ಮಗಳು. ತಂದೆ ತಾಯಿಗಳಿಗೆ ಆಶ್ರಯ ಒಂದು ಅಷ್ಟು ಬಾಡಿಗೆ ಮನೆಯಲ್ಲಿತ್ತು. ದೊಡ್ಡ ಕೆಲಸ ಇತ್ತು. ತಿಂಗಳಿಗೆ 2 ಲಕ್ಷ 3 ಲಕ್ಷ ಏನೋ ಬರ್ತಾ ಇತ್ತು ಸಂಬಳ. ಬೇಗನೆ ಒಂದು ಮನೆ ತಗೊಂಡು, ಸಣ್ಣ ಫ್ಲ್ಯಾಟ್ ಆದರೂ ಸರಿ ತಗೊಂಡು, ನಮ್ಮ ಅಪ್ಪನೇ ಅಮ್ಮನಿಗೆ ಒಂದು ಸ್ಥಿರವಾಗಿ ಇರ್ಲಿಕ್ಕೆ ಒಂದು ಜಾಗ ಮಾಡಬೇಕು ಅಂತ ಒಂದು ರಾತ್ರಿ ಮಾತಾಡಿದ್ರು. ಆಯಿತು ಅಂತ ಅಪ್ಪನ ಮಾತಾಡಿದ್ರು. ಅಮ್ಮನಿಂದ 11 ಗಂಟೆ ತನಕ ಮಾತಾಗಿದೆ. 12 ಗಂಟೆಗೆ ಆಫೀಸು ಲಾಗಿನ್ ಆಗಬೇಕು, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್. ಆ 1 ಗಂಟೆಯಲ್ಲಿ ಅವರ ತಲೆಯಲ್ಲಿ ಏನೇನು ಓಡಿದೆ ಅಂದರೆ, ಮತ್ತೆ ಲೆಟರಲ್ಲಿ ಬರೆದಿದ್ರು ಆಫೀಸಿಗೆ ಅಂದರೆ 12 ಗಂಟೆ ಲಾಗಿನ್ ಆಗೋ ಮುಂಚೆ ನೇಣು ಹಾಕೊಂಡು ಪ್ರಾಣ ಬಿಟ್ಟಿದ್ದಾರೆ.
ಏನು ಗಲಾಟೆ ಇಲ್ಲ, ದುಃಖ ಇಲ್ಲ, ಬೇಜಾರಿಲ್ಲ, ಎಂಥದ್ದು ಇಲ್ಲ. ಏನು ಅಂದರೆ ನಾನು ಈಗ ಅಂದರೆ ಮದುವೆಗೆ ಗಂಡು ನೋಡ್ತಿದ್ದು, ನಾನೀಗ ಮನೆಗೆ ತಗೊಂಡು ಸುಮಾರು 50-60 ಲಕ್ಷ 70 ಲಕ್ಷ ಎಷ್ಟು ಆಗುತ್ತೆ ಅಂತಂದರೆ ನಾನು 4-5 ತಿಂಗಳವರೆಗಂತೂ ನಾನೇ ಕಟ್ತೇನೆ. ಆಮೇಲೆ ನಾನು ಗಂಡನ ಮನೆಗೆ ಹೋದರೆ ಅಲ್ಲಿ ಅವರು ಅಕಸ್ಮಾತ್ ನನಗೆ ಕಟ್ಲಿಕ್ಕೆ ಬಿಡದೇ ಇದ್ದರು, ಅಪ್ಪ ಅಮ್ಮನಿಗೂ ಕೆಲಸ ಇಲ್ಲ, ಅವರು ಆ ಸಾಲ ಕಟ್ಟಲಿಕ್ಕಾಗದೆ ಕೊನೆಗೆ ನನ್ನ ಹತ್ರನೂ ಹೇಳಲಿಕ್ಕಾಗದೆ ದುಃಖದಿಂದ ಅವರೇನಾದರೂ ಹಾನಿ ಮಾಡಿಕೊಂಡ್ರೆ ನೇಣಾಕೊಂಡ್ಬಿಟ್ರೆ ಅಂತ ಅಂದ್ಕೊಂಡು ಅವ್ರೇನಾಗ್ತದೆ. ನನಗನ್ಸೋದು ಇದು ನನಗೆ ದೊಡ್ಡ ವಿಷಯ ಅಂತ ಅನಿಸ್ಬೋದು, ಆದರೆ ಆ ಜೀವಕ್ಕೆ ಏನು ಎಷ್ಟು ಜನರಿಗೆ ಇಂಥ ಸಮಸ್ಯೆಯಿಂದ ಪಾರು ಮಾಡಿದ ಹುಡುಗಿಯವರು. ಆದರೆ ಸ್ವಂತಕ್ಕೆ ತಾನು ಕೂಡ ಇದು ಒಂದು ಹೋಗುತ್ತೆ, ಯೋಚನೆ ಯಾಕೆ ಮಾಡಿ, ಇನ್ನೂ ಬರದೇ ಇರುವ ಗಂಡನ ಮನೆ, ಆ ಮನೆಯಲ್ಲಿ ಆ ಗಂಡ ಸಿಟ್ಟು, ಅವನು ಇವರಿಗೆ ಅಪ್ಪ ಮನೆ ಕೊಡೋದು ಬೇಡ ಅಂತ ಗಲಾಟೆ, ಇದು ಯಾವುದೂ ಆಗಿಲ್ಲ, ಊಹಿಸಿ ಇಂಥ ದುರ್ಭರವಾದ ಅಪ್ಪ ಅಮ್ಮನ ದುಸ್ಥಿತಿಯಲ್ಲಿ ನಾನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ನನಗೆ ಬದುಕಲಿಕ್ಕಾಗಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡು. ಇದು ಮಾಯ ಅಂದರೆ ಹೀಗಿರುತ್ತೆ. ಯಾರೋ ಒಬ್ಬ ಸಿನಿಮಾ ನಟನು ಕೂಡ ಸಿಕ್ಕಾಪಟ್ಟೆ ಜನರ ಜೊತೆಗೆ ಬೆರೀತಾ ಇದ್ದವ, ಅವನೊಂದು ಅದೇ ಸಿನಿಮಾ ಮಾಡಿದ, ಆತ್ಮಹತ್ಯೆ ಮಾಡ್ಕೊಳ್ಬಾರದು ಅಂತಲೇ ಹೇಳುವ ಸಿನಿಮಾ ಮಾಡಿದ. ಆ ಸಿನಿಮಾ ಮಾಡಿ ಆತ್ಮಹತ್ಯೆ ಮಾಡಿದ. ಆಶ್ಚರ್ಯ ಆಗುತ್ತೆ ಇಂಥದ್ದೆಲ್ಲ ನೋಡಿದರೆ. ಅಂದರೆ ದೇವರ ಮಾಯಿ ಯಾರಿಗೆ ಹೇಗೆ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ಗೊತ್ತಾಗುವುದಿಲ್ಲ. ಪರೇಶಾನ್ ಆನಿಲಾಭಾಗಿ ವೇತ್ತಾರ ಸ್ವರ್ಣ ಜಾನತೆ. ಇನ್ನೊಬ್ಬರಿಗೆ ಹಾನಿ ಲಾಭಗಳಾಗುವುದರ ಬಗ್ಗೆ ತುಂಬ ಬೋಧನೆ ಮಾಡ್ತಾರೆ, ಆದರೆ ತಾವೇ ನಷ್ಟವನ್ನು ಅನುಭವಿಸಿ ದಿಕ್ಕೆಡ್ತಾರೆ. ಬೇರೆಯವರಿಗೆಲ್ಲ ಹೇಳ್ತಿರ್ತಾರೆ, ನೀನು ಇದರಲ್ಲಿ ದುಡ್ಡು ಹಾಕಿ ನಿಮಗೆ ಚೆನ್ನಾಗಿ ಇದರಲ್ಲಿ ಲಾಭ ಆಗುತ್ತೆ, ಈ ಷೇರು ಮ್ಯೂಚುವಲ್ ಫಂಡ್ ಏನೇನು ಇರುತ್ತಲ್ಲ, ಆದರೆ ಅವರು ಮಾತ್ರ ತೋಪೆದ್ದೋಗ್ತಾರೆ. ಒಂದು ಹೌ ಟು ವಿನ್ ಅಂತ ಈ ರಾಜಕೀಯ ಚಾಣಾಕ್ಷತನದಲ್ಲಿ ಈ ಕ್ಷೇತ್ರದಲ್ಲಿ ಒಬ್ಬ ನಿಂತು ಹೇಗೆ ಗೆಲ್ಲಬೇಕು ಅಂತ ಅವನೊಂದು ಪುಸ್ತಕ ಬರೆದಿದ್ದ. ಆದರೆ ಅವನ ಕ್ಷೇತ್ರದಲ್ಲಿ ಠೇವಣಿ ಕಳ್ಕೊಂಡು ಸೋತ. ಬೇರೆಯವನ್ನೆಲ್ಲ ಗೆಲ್ಲಿಸಿದ್ದವನು, ಆದರೆ ಅವನಿಗೆ ಸ್ವಂತಕ್ಕೆ ಬರಲಿಲ್ಲ. ಇನ್ನೂ ಒಂದು ಪ್ರಸಿದ್ಧ ಇದೆ, ಗೊತ್ತಿರಲೂಬಹುದು, ಒಬ್ರು ತುಂಬ ದೊಡ್ಡ ಶಿಕ್ಷಣ ತಜ್ಞರು, ಇಡೀ ದೇಶಾದ್ಯಂತ ಜಗತ್ತಿನಾದ್ಯಂತ ಬೇರೆ ಬೇರೆ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ತಜ್ಞರ ಸಲಹೆ ಏನು ಕೊಡಬೇಕು ಅದನ್ನು ಕೊಟ್ಟು ಅಷ್ಟು ಜನಕ್ಕೆ ಯಶಸ್ವಿಯಾಗಿ ಆ ಮಕ್ಕಳಿಗೆ ಏನು ಸಮಸ್ಯೆ ಇರ್ತೋ ಅದನ್ನು ಪಾರು ಮಾಡಿದ್ರು. ಆದರೆ ಅವರೊಂದು ಸ್ಕೂಲ್ ತೆಗೆದು ಅದನ್ನು ನಡೆಸಲಿಕ್ಕಾಗದೆ ಮಾಡಿದ್ರು. ಇಡೀ ದೇಶಕ್ಕೆ ಜಗತ್ತಿಗೆ ಉಪದೇಶ ಮಾಡ್ತಿದ್ರು, ಆದರೆ ತಾವೊಂದು ಸಂಸ್ಥೆ ನಡೆಸಲಿಕ್ಕಾಗಿಲ್ಲ. ಅಂದರೆ ಹೀಗೆ ಇಂಥದ್ದು ಬೇಕಾದಷ್ಟು ಪರೇಶಾನ್ ಹಾನಿ ಲಾಭಾಭ್ಯಾಮ್, ಬೇರೆಯವರಿಗೆ ಹಾನಿ ಲಾಭಗಳು ಹೇಗಾಗುತ್ತೆ ಅಂತ ಹೇಳ್ತಾರೆ, ಆದರೆ ವೇತ್ತಾನ ಸ್ವರ್ಣ ಜಾನತೆ, ತಮಗೇನು ತೊಂದರೆ ಆಗುತ್ತೆ, ತಮಗೆ ಹೇಗೆ ಲಾಭ ಆಗಬೇಕು, ತಮಗೆ ಹೇಗೆ ಸೋಲು ಬರಬಾರ್ದು. ಅದೇ ಥರ ಇನ್ನೊಂದು ಯಾರು ಹೌ ಟು ಸ್ವಿಮ್ ಅಂತ ಒಬ್ಬ ಪುಸ್ತಕ ಬರೆದಿದ್ದ, ಅವ್ನು ನೀರಲ್ಲೇ ಬಿಡಿಸತ್ತಿದ್ದ. ಈಜಿನ ಬೇರೆ ಬೇರೆ ವಿಭಾಗಗಳ ಬಗ್ಗೆ ಅವನು ಪುಸ್ತಕ ಬರೆದು ಕೊನೆಗೆ ಅವನು ನೀರಲ್ಲಿ ಬಿಡಿಸತ್ತ. ಇಂಥದ್ದು ಎಷ್ಟೊಂದು ಒಂದೆರಡಲ್ಲ. ಈ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ನಲ್ಲಿ ಒಬ್ಬ ಬಹಳ ಕ್ರೂರವಾದ ಜಂತುಗಳನ್ನೆಲ್ಲ ಅಂದರೆ ಅವನು ಡಾಕ್ಯುಮೆಂಟ್ ಮಾಡ್ತಿದ್ದ. ಅವನಿಗೆ ಅದು ಬಹಳ ಇಷ್ಟ, ಆ ಪ್ರಾಣಿಗಳ ಬಗ್ಗೆ, ಪ್ರಾಣಿ ಅದೆಷ್ಟೇ ಕ್ರೂರವಾಗಿದ್ರು ಅವನು ಅದನ್ನು ಹ್ಯಾಂಡ್ಲ್ ಮಾಡ್ತಿದ್ದ. ಬೇರೆಯವರಿಗೆಲ್ಲ ಟ್ರೈನಿಂಗ್ ಕೊಡ್ತಿದ್ದ, ಇಂಥ ಪ್ರಾಣಿಗಳು ಬಂದಾಗ ನಾವು ಹೇಗಿರಬೇಕು ಅಂತ. ಆದರೆ ಕೊನೆಗೆ ಆ ಮೀನು ಅವನಿಗೆ ಎದೆಗೆ ಹೊಡೆದು ಅವನು ಸತ್ತ. ಆ ಮೀನಿನ ಮೇಲಿನ ಚೂಪಾದ ಕೊಂಬಿದೆಯಲ್ಲ ಅದೇ ಅವನ ಎದೆಗೆ ತಾಗಿ ಸತ್ತ. ಬೇರೆಯವರಿಗೆಲ್ಲ ಟ್ರೈನ್ ಮಾಡಿದವರು, ಎಷ್ಟು 20-40 ವರ್ಷದ ಟ್ರೈನಿಂಗ್ ಅಭ್ಯಾಸ ಇದ್ದವನು. ಹೀಗೆ ಕೆಲವೊಂದು ಸರ್ತಿ ಮಾಯಿ ನಮ್ಮನ್ನ ಹೇಗೆ ದಾರಿ ತಪ್ಪಿಸುತ್ತೆ ಅಂತ ಗೊತ್ತಾಗಲ್ಲ. ಪರೇಶಾಂ ರೋಗ ಹರ್ತಾರ ಸ್ವರೋಗಂ ನ ಜಾನತೆ. ಬೇರೆಯವರಿಗೆಲ್ಲ ರೋಗಕ್ಕೆ ಮದ್ದು ಕೊಡ್ತಾರೆ, ಆದರೆ ತಮಗೆ ರೋಗಕ್ಕೆ ಮದ್ದು ಕೊಡ್ಲಿಕ್ಕಾಗುದಿಲ್ಲ. ಇಲ್ಲೇ ಒಬ್ರು ಇಟ್ಟುಮಡು ಹತ್ರ ಒಬ್ರು ಒಳ್ಳೆ ಡಾಕ್ಟರ್, ತುಂಬ ಒಳ್ಳೆ ಡಾಕ್ಟರ್, ಸುಮಾರು ಒಂದು 70 ವರ್ಷ ಆಗಿದೆ, 60 ವರ್ಷ ಅಂತ ಆಗಿರುತ್ತೆ. ಅವರು ಇಡೀ ಜೀವನ ಯಾವತ್ತೂ ಕೂಡ ಅದರಿಂದ ದುಡ್ಡು ಮಾಡಬೇಕು ಅಂತ ಮಾಡಲಿಲ್ಲ. ಅವರು ತುಂಬ ಪ್ರಾಮಾಣಿಕ, ಬೇರೆ ಕೆಲಸ ಇತ್ತು, ಅದರ ಜೊತೆಗೆ ಈ ವೈದ್ಯಕೀಯ ಚಿಕಿತ್ಸೆ, ಈ ಆಕ್ಯುಪ್ರೆಷರು, ಆಕ್ಯುಪಂಚರು ಇಂಥದ್ದೆಲ್ಲ ಮಾಡ್ತಿದ್ರು.
ಸೊಪ್ಪುಗಳನ್ನು ತುಂಬ ಹೇಳ್ತಿದ್ರು, ಈ ಸೊಪ್ಪು ಉಪಯೋಗಿಸಿದ್ರೆ ಇಂಥ ರೋಗ ಪರಿಹಾರ ಆಗುತ್ತೆ. ಆದರೆ ಅವರನ್ನು ಒಂದು ಸೊಪ್ಪೇ ಕೊಂದಿತ್ತು. ಯಾವತ್ತೂ ಕೂಡ ಇತ್ತೀಚೆಗಂತೂ ತುಂಬ ಜಾಗೃತಿ ವಹಿಸ್ಬೇಕು. ಯಾವುದೇ ಸೊಪ್ಪನ್ನು ಹಸಿ ತಗೋಬೇಡಿ. ಅದರಲ್ಲಿರುವ ಸೂಕ್ಷ್ಮವಾದ ಈ ಮೊಟ್ಟೆಗಳಿವೆಲ್ಲ, ಅದು ನಮ್ಮ ದೇಹದೊಳಗೆ ಹೋಗಿ ಬ್ರೈನಲ್ಲೋ ಹಾರ್ಟಲ್ಲೋ ಎಲ್ಲೋ ಹೋಗಿ ಅದರಲ್ಲಿ ಆಡಿ ಹುಳಗಳು ಬೆಳ್ಕೊಂಡು ಬಿಟ್ಟು ದೇಹದಿಂದ ತೆಗಿಲಿಕ್ಕಾಗದೆ ಸತ್ತೋಗ್ತಾರೆ. ಅವ್ರಿಗೆ ಅಂಥದ್ದೇ ಒಂದು ಸಣ್ಣ ಪದಾರ್ಥವನ್ನು ಯಾವತ್ತೂ ಅವರು ಜ್ಯೂಸ್ ಮಾಡಿ ಕುಡಿಯುವಾಗ ಹಸಿ ಹಾಕಿ ಜ್ಯೂಸ್ ಮಾಡಿ ಕುಡಿದು, ಅದರಲ್ಲಿ ಎಲ್ಲರಿಗೂ ಅಂಥ ರೋಗಗಳನ್ನು ಪರಿಹಾರ ಮಾಡಿದವರು ಅವರಿಗೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಒದ್ದಾಡಿ ಪಾಪ ಪ್ರಾಣಿ ಬಹಳ ಒಳ್ಳೆ ಮನುಷ್ಯ. ಅಂದರೆ ಹೀಗೆ ಬೇರೆಯವರಿಗೆಲ್ಲ ಏನೇನು ಸಮಸ್ಯೆಗಳಿಗೆ ಪರಿಹಾರ ಹೇಳಬೇಕು ಅಂತ ಬಹಳ ಮುತುವರ್ಜಿಯಿಂದ ಹೇಳ್ತಾ ಇದ್ದವರಿಗೆ ತಮಗೆ ಏನು ಮಾಡಿಕೊಳ್ಳಿಕ್ಕಾಗಲಿಲ್ಲ. ಪರೇಶಾಂ ನಾಭಿಚಾರಾದಿ ಕುರುವಂತ ಸ್ವನ್ನ ಜಾನತೆ, ಬೇರೆಯವರಿಗೆ ಹಾನಿ ಮಾಡಬೇಕು, ಹಾಳು ಮಾಡಬೇಕು ಅಂತ ಪರಸ್ಯೋತ್ಸಾದನಾರ್ಥಂ ಈ ಮದ್ದು ಹಾಕುವುದು ಇತ್ಯಾದಿ ಪ್ರಯೋಗಗಳನ್ನು ಮಾಡ್ತಾರೆ. ಆದರೆ ತಮಗೇ ಅಂತಹದ್ದು ಪ್ರಸಂಗ ಬಂದಾಗ ಗೊತ್ತೇ ಆಗುವುದಿಲ್ಲ ಅವರಿಗೆ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಯವಕ್ರೀತ ಅಂತ, ಅವನು ಸುಲಭದಲ್ಲಿ ವೇದ ಮಂತ್ರಗಳನ್ನು ಕಲಿತು ಬಿಡಬೇಕು ಅಂತ ತಪಸ್ಸು ಮಾಡಿ ವಿದ್ಯೆಯನ್ನು ಪಡ್ಕೋತಾನೆ. ಎಲ್ರಿಗೂ ಉಪದ್ರ ಕೊಡ್ತಿರ್ತಾರೆ. ಆದರೆ ಕೊನೆಗೆ ಅವನನ್ನೇ ಒಂದು ಕೃತ್ಯ ನುಂಗಿ ಹಾಕಿಬಿಡುತ್ತೆ ಕೊನೆಗೆ. ಯಾಕಂದರೆ ಎಷ್ಟು ಜನರಿಗೆ ಯಾವ್ಯಾವ ಕಣ್ಣೀರಿತ್ತೋ ಆ ಹೊತ್ತಿನಲ್ಲಿ ಅವನಿಗೊಂದು ಆಚಮನೆ ಮಾಡಿದರೆ ಆ ಕೃತ್ಯವನ್ನು ನಿಗ್ರಹ ಮಾಡಿಬಿಡ್ತಿದ್ದ. ಅವನು ಗುರೂಪಸಕ್ತಿ ಮಾಡದ ವಿದ್ಯೆ ಪಡೆದದ್ದಾದ್ರಿಂದ ಮತ್ತು ಅನೇಕರಿಗೆ ಅದರಿಂದ ಉಪದ್ರವ ಕೊಟ್ಟದ್ರಿಂದ ಅವನಿಗೆ ಆ ಮಂತ್ರವೇ ನೆನಪಾಗಲಿ. ಅವನಿಗೆ ಕೇಶವಾಯ ಸ್ವಾನಾರಾಯಣೇಶ್ವರ ನೆನಪಾಗಲಿಲ್ಲ. ಅದು ಅವನನ್ನು ಹಿಡಿದು ತಿಂದು ಬಿಡುತ್ತೆ ಅಂತ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಅಧೀಯಾನೀಷು ಸರ್ವೇಷು ಜಾಯಂತೆ ಚಿತ್ರಬುದ್ಧಯ. ಎಲ್ಲ ಅಧ್ಯಯನ ಮಾಡಿರ್ತಾರೆ, ಸರಿಯಾಗಿ ಯಾವುದೋ ಒಂದು ಕಾಲಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದಾಗ ಅವರಿಗೆ ಏನು ತಲೆಯಲ್ಲಿ ಬರುವುದೇ ಇಲ್ಲ, ಎಲ್ಲ ಮರೆತೋದಾಗ ಅನಿಸ್ಬಿಡುತ್ತೆ ಇದು ನನ್ನ ಮಾಯೆ ಅಂತ. ಹೀಗೆ ಮಾಯಾ ವಿಶೇಷದ ಬಗ್ಗೆ ನಿರಂತರವಾಗಿ ಭಗವಂತನ ಸುಮಾರು ಒಂದು 70 ಶ್ಲೋಕ ಇದೆ ಹಾಗೆ, ಮಾಯೆ ಅಂದರೆ ಹೇಗಿರುತ್ತೆ ಅಂತ. ಅಂತಹ ಸಂಗತಿಗಳನ್ನು ಈ ವಿಷ್ಣು ರಹಸ್ಯ ಚರ್ಚೆ ಮಾಡುತ್ತೆ. ಮತ್ತೆ ಮುಂದಿನ ಸತ್ಯ ಯಾವಾಗ ತುಂಬ ಗಂಟಲು ನೋಯ್ತಾದ್ಮೇಲೆ ನಾನು ಹೆಚ್ಚು ಅನುಭವಿಸಿ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ, ಈಗಲೂ ನೋಡ್ತಾ ಇದೆ. ಮತ್ತೆ ಮುಂದೆ ಸೇರಿದಾಗ ಇದರ ಮುಂದಿನ ಭಾಗವನ್ನು ನಾವು ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಂ ಅಸ್ತೂ.